ಶ್ರೀರಂಗರು ಹರಿಜನವಾರ ಬರೆದವರು. ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾಲೇಜಿನ ಹಿರಿಯ ಸಂಸ್ಕೃತಿ ವಿಭಾಗದ ಪ್ರೊಫೆಸರ್ ಶ್ರೀರಂಗರು ಹಲವಾರು ಸಾಮಾಜಿಕ ಕಳಕಳಿ ಇರುವ ಅನೇಕ ನಾಟಕಗಳನ್ನು ಬರೆದು ನಮ್ಮ ಧಾರವಾಡ ನಗರದ ಬಯಲು ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನ ಮಾಡಿದ್ದಾರೆ ಎಂದು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿರವರು ಹೇಳಿದರು. ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಸಮುದಾಯ ಆಯೋಜಿಸಿದ್ದ ಶ್ರೀರಂಗರ 121ನೇ ಜನ್ಮದಿನದ ನೆನಪು ಕಾರ್ಯಕ್ರಮವನ್ನು ಖಜರ ಬಾರಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ಶ್ರೀರಂಗರು ಜೀವನದಲ್ಲಿ ನಡೆಯುವ ಸಾಮಾಜಿಕ ಘಟನೆ ಆಧರಿಸಿದ ನಾಟಕಗಳನ್ನು ಬರೆದು ವಿದ್ಯಾರ್ಥಿಗಳಿಂದ ನಾಟಕ ಆಡಿಸಿದವರು ಎಂದರು. ಡಾಕ್ಟರ್ ಅಂಕದ್ ಮುರುಗಪ್ಪರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಎಂಸಿ ಎಲೆಗಾರ್, ಗಂಗಾಧರ್ ಗಾಡತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೊದಲಿಗೆ ಈರಣ್ಣ ಐನಾಪುರ್ ಸಂಗಡಿಗರು ಕ್ರಾಂತಿ ಗೀತೆಯನ್ನ ಹಾಡಿದರು. ಸಮುದಾಯದ ಅಧ್ಯಕ್ಷರಾದ ಬಿಐ ಇಳಗೇರವರು ವಂದಾರ್ಪಣೆ ಮಾಡಿದರು. ಜೋಸೆಫ್ ಮಳ್ಳಾಡಿರವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಸಮುದಾಯದ ಪದಾಧಿಕಾರಿಗಳು ಮತ್ತು ಶ್ರೀರಂಗರ ಅಭಿಮಾನಿಗಳು ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಜೀವನ ಮರಣ ಜೀವ ಜೀವದ ಈ ಮಣ್ಣ ಸೃಷ್ಟಿಯ ಜೀವನ ಮರಣ ಜೀವ ಜೀವದ ಈ ಮಣ್ಣ ಸೃಷ್ಟಿಯ ಜಲನ ಜೀವನ ಮರಣ ಜೀವ ಜೀವದ ಈ ಮಣ್ಣ ಮೂರೇ ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ ಸೃಷ್ಟಿಯ ಜಲನ ಜೀವನ ಮರಣ ಜೀವ ಜೀವದ ಈ ಮಣ್ಣ ಸೃಷ್ಟಿಯ ಜಲನ ಜೀವನ ಮರಣ ಜೀವ ಜೀವದ ಈ ಮಣ್ಣ ಕಾಡಲಿ ಹುಟ್ಟಿದ ಕೋಗಿಲೆಯ ದನಿಯೇ ಮಿಗಿಲೆಂದೇಳುವರು ಕಾಡಲಿ ಹುಟ್ಟಿದ ಕೋಗಿಲೆಯ ದನಿಯ ಮಿಗಿಲೆಂದೇಳುವರು ಕೆಸರಲ್ಲಿ ಹುಟ್ಟಿದ ತಾವರೆಯ ದೇವರ ಮುಡಿಯಲ್ಲಿ ಮೂಡಿಸುವರು ಕೆಸರಲ್ಲಿ ಹುಟ್ಟಿದ ತಾವರೆಯ ದೇವರ ಮುಡಿಯಲ್ಲಿ ಮೂಡಿಸುವರು ಎಲ್ಲಿದೆ ಎನ್ನ ಮಡಿಮೈಲಿಗೆಯು ಸೃಷ್ಟಿಯ ಮೂಲ ಈ ಮಣ್ಣ ಎಲ್ಲಿದೆ ಎನ್ನ ಮಡಿಮೈಲಿಗೆಯು ಸೃಷ್ಟಿಯ ಮೂಲ ಈ ಮಣ್ಣ ಮೂರೇ ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ ಸೃಷ್ಟಿಯ ಜಲನ ಜೀವನ ಮರಣ ಜೀವ ಜೀವದ ಈ ಮಣ್ಣ ಸೃಷ್ಟಿಯ ಜಲನ ಜೀವನ ಮರಣ ಜೀವ ಜೀವದ ಈ ಮಣ್ಣ ಜಾತಿ ಧರ್ಮ ಮಡಿಮೈಲಿಗೆಯು ಭೇದ ಭಾವ ಈ ಮಣ್ಣಿಲ್ಲ ಜಾತಿ ಧರ್ಮ ಮಡಿಮೈಲಿಗೆಯು ಭೇದ ಭಾವ ಈ ಮಣ್ಣಿಲ್ಲ ಬಡವ ಮಲ್ಲಿದ ಧನಿಕನೆಂಬ ಮೇಲು ಕೀಳು ಈ ಮಣ್ಣಿಲ್ಲ ಬಡವ ಮಲ್ಲಿದ ಧನಿಕನೆಂಬ
ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವರಾಯಿ ಮನ್ನಾ ಜೀವ ಜೀವರಾಯಿ ಮನ್ನಾ. ಇವತ್ತರ ಆರಂಭದ ಮೊದಲ ದಿನ ಧಾರವಾಡದಲ್ಲಿ ನಮ್ಮ ಮನೆ ಹತ್ರನ ಎದುರಿಗಿನ ಬಯಲೊಳಗಿನ ನಮ್ಮ ಮನೆಯಿಂದ ಆರಂಭ ಆಗಿತ್ತು. ಅವತ್ತಿನಿಂದ ಇದು ಇವತ್ತು ಕರ್ನಾಟಕ ತುಂಬ ಅಷ್ಟಲ್ಲ ಎಲ್ಲ ಕಡೆಗೆ ವ್ಯಾಪಿಸ್ಬಿಟ್ಟಿದೆ. ಭಾಳ ಆಶ್ಚರ್ಯ ಅನಿಸ್ತದೆ ಇದರ ಇತಿಹಾಸ ನೋಡಿಕೊಂಡ್ರೆ. ಆರಂಭ ಯಾವಾಗಲೂ ನದಿಯ ಉಗಮ ಅಷ್ಟೇ, ಅದು ಗೊತ್ತಾಗೋದಿಲ್ಲ. ಎಲ್ಲಿಂದ ಹನಿ ಪರಿಸ್ಥಿತಿ ಆಮೇಲೆ ಹೆಂಗೆ ಹರ್ಕೋತ ಹೋಗ್ತೈತಿ ಅನ್ನೋದು ಗೊತ್ತಾಗೋದೇ ಇಲ್ಲ. ಇವತ್ತು ಒಂದು ದೀರ್ಘ ಪ್ರವಾಹ, ಒಂದು ದೀರ್ಘ ಪ್ರಯಾಣವನ್ನು ಸಾಗಿಸ್ತಾ ಇರೋದು ಸಮುದಾಯ. ಈ ಸಮುದಾಯದ ಅಂಗವಾಗಿ ನಾವೆಷ್ಟೋ ಜನ ಮನೆಯೊಳಗಿದ್ದು ಹೊರಗಿದ್ರು ಎಲ್ಲಿದ್ರೂ ನಾವು ಅದಕ್ಕೆ ಪಾಲ್ಗೊಂಡಿರ್ತೀವಿ. ಅಂಥ ಪಾಲ್ಗೊಳ್ಳುವಂಥ ವ್ಯಕ್ತಿಗಳು ಬಹಿರಂಗವಾಗಿ ಸಮುದಾಯದೊಳಗೆ ಇರಬೇಕು ಅಂತೇನಿಲ್ಲ. ಸಮುದಾಯದ ಜೊತೆಗೆ ಆ ಭಾವನೆಯನ್ನು ತೋರಿಸಿಕೊಂಡರೂ ಕೂಡ ಅವರ ಸಮುದಾಯದವರೇ. ಶ್ರೀರಂಗರು ಅಂಥ ಒಬ್ಬ ವ್ಯಕ್ತಿ. ಅವರ ಬಹುಶಃ ಅನೇಕ ನಾಟಕಗಳು ಮತ್ತು ಚಿಂತನೆ, ಅವರ ಬದುಕಿನ ವರ್ತನೆ ಕೂಡ ಹಂಗಾಯಿತು. ಅವರ ಬದುಕಿನೊಳಗೆ ಪಡೆದಿದ್ದು ಅನುಭವಗಳು ಕೂಡ ಹಂಗಾಯಿತು. ಭಾಳ ಜನರಿಗೆ ಗೊತ್ತಿಲ್ಲ, ಅವರು ಕರ್ನಾಟಕ ಕಾಲೇಜಿನಾಗ ಕೆಲಸ ಮಾಡ್ತಿದ್ರು. ಸುಮಾರು 18 ವರ್ಷ ಕರ್ನಾಟಕ ಕಾಲೇಜಿನಾಗೇ ಅವ್ರು ಕೆಲಸ ಮಾಡಿದ್ದು ಮತ್ತು ಇಲ್ಲಿಂದನೇ ಕೆಲಸ ಕಳ್ಕೊಂಡಿದ್ದು. ಅವರು ಮೊಟ್ಟ ಮೊದಲು ನಾಟಕಕಾರರಾಗಿ ಬೆಳಕಿಗೆ ಬಂದಿದ್ದು ಕೂಡ ಧಾರವಾಡದವರೇ. ಹರಿಜನ್ವಾರ ಅನ್ನುವಂಥ ನಾಟಕ ಬರೆದಿದ್ದಕ್ಕೇ ಧಾರವಾಡದಿಂದ ಹೊರಗೆ ಹೋಗ್ಬೇಕಾಯ್ತು, ನೌಕರಿಯಿಂದ ಹೋಗ್ಬೇಕಾಯ್ತು. ಹರಿಜನ್ವಾರ ಇದು ಹರಿಜನ ವಾರನೂ ಹೌದು, ಹರಿ ಜನವಾರನೂ ಹೌದು, ಹರಿಜನ್ವಾರನೂ ಹೌದು. ಅಂಥ ಅರ್ಥದೊಳಗೆ ಮೊಟ್ಟ ಮೊದಲು ನಮ್ಮ ನಾಟಕಕ್ಕೆ ಕೈಲಾಸಂ ನಂತರ ತಿರುವನ್ನು ತಗೊಂಡು ಬಂದು ನಮ್ಮ ಉತ್ತರ ಕರ್ನಾಟಕ ಭಾಗದ ಬದುಕನ್ನು ಕಟ್ಟಿಕೊಟ್ಟವರು ಶ್ರೀರಂಗರು. ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲೇ ಧಾರವಾಡದಾಗನೇ ಗಾಂಧೀಜಿ ಧಾರವಾಡದಾಗ ಯಾರು ಕೂಡ ಮಾತಾಡಿದ್ದಿಲ್ಲ. ಶ್ರೀರಂಗರ ಮನೆ ಹತ್ತಿರ ಮಾತಾಡಿದ್ರು, ಅವ್ರ ಹತ್ರ ಬಂದು ಮಾತಾಡಿದರು. 2 ನಿಮಿಷ ಅಂತ ಕೊಟ್ಟಿದ್ದರು, 25 ನಿಮಿಷ ಇವರು ಕೂಡ ಮಾತಾಡಿದರು. ಗಾಂಧೀಜಿ 2 ನಿಮಿಷ ಅಂತ ಹೇಳಿದ್ರು. 2 ನಿಮಿಷ ಅವ್ರ ಪಾಲಿಗೆ, ಅವ್ರ ಪಾಲಿಗೆ ಅದು 25 ನಿಮಿಷ ಆಗಿತ್ತು ಕೊನೆಗೆ. ಅಷ್ಟು ಮಟ್ಟಿಗೆ ಮುಖಾಮುಖಿ ಮಾತಾಡುವಂಥ, ಚರ್ಚೆ ಮಾಡುವಂಥ ವಿಷಯ ಸಾಮಗ್ರಿ ಇವ್ರ ಹತ್ರ ಇತ್ತು ಆ ಕಾಲಕ್ಕೆ. ಧಾರವಾಡದ ಗಾಂಧೀಜಿ ಜೊತೆಗೆ ಮಾತಾಡಿದ ಅವರೆಲ್ಲ ಅದು ಆತ್ಮಕಥೆ ಬರೆದಾರ. ಶ್ರೀರಂಗರ ತಮ್ಮ ಆತ್ಮಕಥೆ ನೆನಪುಗಳನ್ನೆಲ್ಲ ಸಾಹಿತ್ಯ ಆತ್ಮಜಿಜ್ಞಾಸೆ ಅಂತ ಹೇಳಿ ಭಾಳ ಅದ್ಭುತ ತಮ್ಮ ನೆನಪುಗಳನ್ನು ಬರೆದಾರ. ಇತ್ತೀಚೆಗೆ ಅವರೆಲ್ಲ ಸಂಪುಟಗಳನ್ನು ಒಟ್ಟಿಗೆ ಒಂದು ಕಡೆಗೆ ನೋಡುವಂಥ ಅವಕಾಶ ಸಿಕ್ಕಿತ್ತು. ಎಲ್ಲ ಕಾದಂಬರಿಗಳನ್ನ ಇವನ್ನೆಲ್ಲ ಮತ್ತೆ ಓದಿದೆ ನಾನು ಹೀಗೆ ನೆನಪು ಮಾಡಿದ್ದು ಬಿರುಕುಂದಿಯವರು ಹೇಮಾನ್ ನೆನಪು ಮಾಡಿದರು. ಶ್ರೀರಂಗರ ಬಗ್ಗೆ ಒಂದು 20 ಪುಟದ ಲೇಖನ ನನಗೆ ನೆನಪಿಲ್ಲ, ಮರೆತು ಬಿಟ್ಟೇನೆ ನಾನು. ಆದರೆ ನೆನಪದ ಶ್ರೀರಂಗರು ಮೊದಲು ನಾನು ನೋಡಿದ್ದು ನಮ್ಮ ಬಯಲು ನಾಟ್ಯ ಮಂದಿರ, ಇವತ್ತೇನು ಓಪನ್ ಏರ್ ಥಿಯೇಟರ್ ಅಂತ ಇದ್ದೀವಿ, ಅಲ್ಲೇ ಅವರು ಮೊದಲನೇ ಕಾರ್ಯಕ್ರಮ ಮಾಡಿದರು. ಆವಾಗ ಈ ಬೇರೆ ಬೇರೆ ಜನಾಂಗವನ್ನು ಸೇರಿಸುವಂಥದ್ದು ಕುಟುಂಬ ಯೋಜನಾ ಕಾರ್ಯಕ್ರಮಗಳನ್ನು ಅವ್ರಿಗೆ ಅನಿವಾರ್ಯ ಆಗಿತ್ತು. ಬದುಕಿನೊಳಗೆ ಎಲ್ಲ ಕಡೆ ಹೋದ್ಮೇಲೆ ಎಲ್ಲೆಲ್ಲಿ ಹಣ ಸಿಗ್ತೈತಿ ನಾ ಮಾಡ್ತೀನಿ, ಯಾರು ಕೆಲಸ ಕೊಡ್ತಾರೋ ನಾ ಮಾಡ್ತೀನಿ, ನಾ ಕೆಲಸಕ್ಕೆ ತಕ್ಕಂಗೆ ನಾನು ಸಿಗಬೇಕು. ಭಾಳ ಸ್ಪಷ್ಟವಾಗಿ ಹೇಳ್ತಿದ್ರು. ಕುಟುಂಬ ಯೋಜನಾ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಆಕಾಶವಾಣಿಯಿಂದ ಪಡ್ಕೊಂಡು ಮೊದಲ ಕಾರ್ಯಕ್ರಮ ಧಾರವಾಡದಾಗನ ಮಾಡಿದರು. ಇಲ್ಲಿ ಜನರಿಗೆ ಕುಟುಂಬ ಯೋಜನಾ ಅಂದರೆ ಏನು ಅಂತ ಹೇಳಬೇಕಾಗೈತಿ ಅಂತ ಈಗಂದ್ರೆ ಏನಂತಿದ್ರೆ ಆ ಕಾರ್ಯಕ್ರಮದೊಳಗೆ ಬೇರೆ ಬೇರೆ ಭಾಗದಿಂದ ಎಲ್ಲ ಜನ ಕವಿಗಳು ಬಂದಿದ್ದರು. ಆ ಕವಿಗೋಷ್ಠಿ ಒಳಗೆ ಮೊದಲನೇ ಧಾರವಾಡದ ವ್ಯಕ್ತಿ ನಾನು. ಕುಟುಂಬ ಯೋಜನೆ ಏನೂ ಗೊತ್ತಿರಲಿಲ್ಲ. ಅವಾಗ ಕುಟುಂಬ ಯೋಜನೆ ಅಂದರೂ ಗೊತ್ತಿರಲಿಲ್ಲ.
ಅವ್ರ ಹತ್ರ ಹೋಗಿ ಕೇಳಿದೆ ನಾನು, ಏನು ಮಾತಾಡಬೇಕು ಕುಟುಂಬ ಯೋಜನೆ ಬಗ್ಗೆ ಅಂತ ಕವಿತಾ, ನೀ ಏನು ಕವಿತಾ ಬರೆದ್ರು ಕವಿತಾಪ್ಪ ಅಷ್ಟೇ, ನಾನು ಕವಿಗೋಷ್ಠಿ ಅಂತ ಕರೆದೇನಿ, ಕುಟುಂಬ ಯೋಜನೆ ಅಂತ ಕರೆದಿಲ್ಲ ಅಂದರು. ಭಾಳ ಸ್ಪಷ್ಟ, ಕವಿಗೋಷ್ಠಿ ಇದು, ಕುಟುಂಬ ಯೋಜನಾದವರು ಅರೇಂಜ್ ಮಾಡ್ಯಾರ ಅಷ್ಟೇ, ಕವಿಗೋಷ್ಠಿ. ಧಾರವಾಡಕ್ಕೆ ಮೊದಲನೇ ಸಲ ನಿಸಾರ್ ಅಹಮದ್ ಬಂದಿದ್ದ ಅವಾಗ, ನಾನು ಜೊತೆಗೆ ಇಬ್ಬರು ಕೂತ್ಕೊಂಡು ಇಡೀ ಊರೆಲ್ಲ ಸುತ್ತ ಹಾಕಿದ್ದ ಅವಾಗ. ಇದು ಮೊದಲನೇ ಕಾರ್ಯಕ್ರಮ ಧಾರವಾಡದಾಗ. ಇದಾದಮೇಲೆ ನಾನು ನೆನಪಿದ್ದಿದ್ದು, ಬರೀ ಆ ನೆನಪಿನ ಸುಳ್ಳು ಹೇಳ್ತಾ ಇದ್ದೀನಿ, ಅವ್ರ ಸಂಪರ್ಕ ಭಾಳ ಬಂತು. ಅವರು ಈಗಿಂತ ಮೊದಲು ಸಂಸ್ಕೃತಿ ಇಲಾಖೆಯ ಸಚಿವರು ಯಾವಾಗಲೂ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ ಅಂತಿತ್ತು ಅವಾಗ. ಈಗ ಸಂಗೀತ ಅಕಾಡೆಮಿ ಬೇರೆ ಆಗೈತಿ, ನಾಟಕ ಅಕಾಡೆಮಿ ಬೇರೆ ಆಗೈತಿ. ಸಂಗೀತ ನಾಟಕ ಅಕಾಡೆಮಿ ಒಂದೇ ಇರ್ತಿತ್ತು ಅವರು. ಆ ಸಂಸ್ಥೆಗೆ ಯಾವಾಗಲೂ ಸಚಿವರು, ಮಿನಿಸ್ಟ್ರು, ಮುಖ್ಯರವರು, ಅದಕ್ಕೆ ಅಧ್ಯಕ್ಷರು. ಮೊಟ್ಟ ಮೊದಲು ಮಿನಿಸ್ಟರ್ ಅಲ್ಲದೇ ಒಬ್ಬರ ಅಧ್ಯಕ್ಷರಾಗಿದ್ದು ಶ್ರೀರಂಗ ಅವರು. ಅವ್ರ ಅಧ್ಯಕ್ಷರಾದ ಕೂಡಲೇ ಮೊದಲನೇ ಡಿಸಿಷನ್ನು ಪ್ರತಿಯೊಂದು ಜಿಲ್ಲೆಗೆ ಒಂದು ಅಕಾಡೆಮಿ ಆಗಬೇಕು ಅಂತ. ಈ ಅಕಾಡೆಮಿ ಭಾಗ, ಸಂಗೀತ ನಾಟಕ ಅಕಾಡೆಮಿ ಭಾಗ ಪ್ರತಿಯೊಂದು ಜಿಲ್ಲೆಯೊಳಗಿರಬೇಕು, ಪ್ರತಿಯೊಂದು ಜಿಲ್ಲೆಯೊಳಗೆ ಕಾರ್ಯಕ್ರಮ ಆಗಬೇಕು, ನಾಟಕ ಚಟುವಟಿಕೆ ಆಗಬೇಕು, ಸಂಗೀತದ ಚಟುವಟಿಕೆ ಆಗಬೇಕು ಅಂತ. ಧಾರವಾಡಕ್ಕೆ ಪ್ರತಿಯೊಂದು ಜಿಲ್ಲೆಗೆ 3 ಮಂದಿನ ನೇಮಿಸ್ತಿದ್ರು ಅವರೇ. ಅವ್ರಿಗಷ್ಟು ಅಧಿಕಾರ ಇರ್ತಾವೆ. ಆ ಅಧಿಕಾರದ ಬಲದಿಂದಲೇ ಅವ್ರು ಹೇಳಿದ್ದು, ನಾನೇನು ಮಾಡ್ತೀನಿ, ನನಗೆ ಅಧ್ಯಕ್ಷ ಪದ ನೀವು ಕೊಟ್ಟರೆ ನಾನು ಮಾಡಿದ್ದನ್ನು ನೀವು ಸಹಿಸಬೇಕು. ಸರ್ಕಾರದವರು ಅಧಿಕಾರ ಕೊಟ್ಟರು. ಧಾರವಾಡಕ್ಕೆ 3 ಮಂದಿನ ಸದಸ್ಯರು ಮಾಡಿದರು. ನಾನು, ನಮ್ಮ ಇವರು ಕಡಬರ್ಗಿ ಮಠ ಶಿವಶಂಕರ್ ಕಡಬರ್ಗಿ ಮಠ, ಆಮೇಲೆ ಹುಬ್ಬಳ್ಳಿಯ ಶಾರದಾ ಶಿರೂರು 3 ಜನ. ಅವರು 3 ಮಂದಿನೂ ತಮ್ಮ ಕ್ಷೇತ್ರದಲ್ಲಿ. ನಾನು ಚಟುವಟಿಕೆ ಎಲ್ಲ ಮಾಡ್ತಿದ್ದೆ ಅಷ್ಟೊತ್ತಿಗೆ. ನಾನು ಚಂಪಾ ಕೂಡ್ಕೊಂಡು ನಾಟಕ ಎಲ್ಲ ಮಾಡ್ತಿದ್ದೀವಿ ನಾವೆಲ್ಲ, ಮುರುಗಪ್ಪ ಎಲ್ಲ ಸೇರಿ. ಅದೆಲ್ಲ ಗೊತ್ತಿತ್ತು ಅವರಿಗೆ. ಎಲ್ಲ ಹೊಳು ಹಾಕ್ಕೊಂಡಿರ್ತಿದ್ರು. ಆಮೇಲೆ ಮುಖ್ಯ ನಾಟಕ ಕಂಪ್ನಿ ಈ ಇವರಿಂದ ಇದರಲ್ಲಿ ಕಣಬೂರಿಗೆ ಮಠ ಅವರು ಕುಟುಂಬ ಮೊದಲನೇ ಸಲ ನನಗೆ ಮಾಡ್ತಾ ಇದೆ. ಕೆಲವು ಕೊಣ್ಣೂರು ಕಂಪನಿ ಅವರ ಹಿರಿಯರು ಮಾಡಿದ್ದು. ಆ ಇತಿಹಾಸವನ್ನು ಹೇಳಿದರು. ಅದೇ ಆ ಕಾರಣಕ್ಕೆ ಅವರು ಬೇಕು. ಮತ್ತು ಹುಬ್ಬಳ್ಳಿ ಒಳಗೆ ನಾಟಕ ಮತ್ತು ಪೇಂಟಿಂಗು ಮತ್ತು ಬಟ್ಟೆ ತಯಾರಿಕೆಯೊಳಗೆ ಭಾಳ ಪ್ರಸಿದ್ಧ ಕಲಾವಿದೆ ಶಿರೂರು. ಈ 3 ಜನ ಇರಬೇಕು ಅಂಥೇಳಿ ಮಾಡಿದರು. ಮೊದಲನೇ ಅವ್ರನ್ನ ಅವಾಗಿನ ಎಜುಕೇಷನ್ ಡಿಪಾರ್ಟ್ಮೆಂಟ್ನೊಳಗೆ ಅವಾಗ ಈಗೇನು ನಿರ್ದೇಶಕರು ಅಂತಿರ್ತಾರೆ, ಅವರು ಇದಕ್ಕೆ ಸೆಕ್ರೆಟರಿ ಅಂತಲೂ ಮಾಡಿದರು. ಅವರ ಇಲಾಖೆಯೊಳಗೆ ಮೀಟಿಂಗ್ ಆಗ್ತಿದ್ದು. ಮೊದಲನೇ ಸಲ ಮೀಟಿಂಗ್ ಮುಗಿದ ಕೂಡಲೇ ಅವತ್ತು ಹೇಳಿದರು, ಇವತ್ತು ಯಾರ ಮನೆಗೆ ಊಟಕ್ಕೆ ಹೋಗೋಣ ಅಂತ. ಕಣಬರ್ಗಿ ಮಠರು ನಮ್ಮ ಮನೆಗೆ ಅಲ್ಲ, ಮತ್ತೆ ನಾನು ಹೇಳಿ ಬಂದೇನೆ ಈಗಾಗಲೇ ಅಂದರು. ಎಲ್ಲರೂ ಕೂತ್ಕೊಂಡು ಅವ್ರ ಮನೆಗೆ. ಅಲ್ಲಿ ಊಟಕ್ಕಲ್ಲ, ನಾವು ಮುಂದೆ ಏನು ಮಾಡಬೇಕು ಅಂತ ಮಾಡಿವು ಅಂತ. ಅಷ್ಟು ಆಕ್ಟಿವ್ ಅಂದರೆ ಅಷ್ಟು ಕೂಡ ಟೈಮ್ ಕಳೀತಿದ್ದಿಲ್ಲ. ಅಲ್ಲಿ ಮಾತಾಡ್ತಾನೆ ಅವ್ರು ಹೇಳಿದ್ದು, ನಾವು ಒಂದು ನಾಟಕೋತ್ಸವ ಮೊದಲು ಮಾಡಬೇಕು, ಸಂಗೀತನೂ ಮಾಡಬೇಕು. ಅದರ ನಾಟಕ ಮಾಡುವ ಮೂಲಕ ಜನರಿಗೆ ಪ್ರಚಾರ ಆಕತಿ, ಈ ಇಲಾಖೆ ಬಗ್ಗೆ ಪ್ರಚಾರ ಆಕತಿ. ನಾವು ಇವತ್ತು ಮೀಟಿಂಗ್ನಾಗ ಮಾಡಿದ್ದು ಇಲಾಖೆ ಪ್ರಚಾರ ಮಾಡಬೇಕು ಅಂಥೇಳಿ ನಾಟಕದ ಮೂಲಕ ಮಾಡೋಣ, ಸ್ಪರ್ಧೆ ಮಾಡೋಣ, ಎಲ್ಲರಿಗೂ ಓಪನ್ ಆಗಿ ಎಲ್ಲ ಕೂಡ ಹೇಳಿಬಿಡೋಣ ಬಹಿರಂಗವಾಗಿ. ಯಾರು ನಾಟಕ ಪಾರ್ಟಿಸಿಪೇಟ್ ಮಾಡ್ತಾರೆ ಮಾಡಿದರು. ಸುಮಾರು ಒಂದು 7-8 ಜನ ಅಥವಾ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲರೂ ಅಪ್ಲಿಕೇಶನ್ ಕೊಟ್ಟರು. ಮುಕ್ತವಾಗೇನು ಒಂದು ಅಪ್ಲಿಕೇಶನ್ ಒಂದು ಹಾಳಿ ಮೇಲೆ ಸಹಿ ಮಾಡಿ ಕೊಟ್ಟುಬಿಟ್ರೆ ಮುಗೀತು. ನಾವು ಮುರುಗಪ್ಪ ನೆನಪಿರಬೇಕು, ಬಾಕಿ ಇತಿಹಾಸ ನಾಟಕ ಮಾಡಿದ್ದು. ಆವಾಗ ಶಾಂತನಾಥ್ ದೇಸಾಯಿ ಅದರೊಳಗೆ ಪ್ರೊಫೆಸರ್ ಪಾರ್ಟ್ ಮಾಡಿದರು. ವೃತ್ತಿಪರ ನಾಟಕಗಳು ಅಂದರೆ ಕಂಪನಿ ನಾಟಕಗಳು ಹೊಟ್ಟೆಪಾಡಿಗಾಗಿ ಒಂದು ತಂಡ ಕಟ್ಟಿಕೊಂಡು ಆಡ್ತಕ್ಕಂಥ ಒಂದು ಕಂಪನಿ ಇರುತ್ತವೆ. ಆ ಕಂಪನಿ ನಾಟಕಗಳು ಸುಮಾರು 1890ರಿಂದ ಶುರು ಆದವು. ಮೊದಲಾಗಿದ್ದು ಗುಬ್ಬಿ ಕಂಪನಿ ಆ ಕಡೆ.
ಈ ಕಡೆ ಉತ್ತರ ಕರ್ನಾಟಕದ ಕೂಡ ನಾಟಕಗಳು ಶುರುವಾದವು 1890 ಹೊತ್ತಿಗೆ. ಅವೆಲ್ಲ ಕಮರ್ಷಿಯಲ್. ಆದರೆ ಕಮರ್ಷಿಯಲ್ ಅಂತ ನಾವು ಅಂದರೂ ಕೂಡ ಅವುಗಳಲ್ಲಿ ಕೂಡ ಕಲೆ ಅನ್ನೋದು ಇದ್ದೇ ಇರ್ತಿತ್ತು, ಸಾಹಿತ್ಯ ಅನ್ನೋದು ಇರ್ತಿತ್ತು. ಸಂಭಾಷಣೆ, ಸಾಹಿತ್ಯ, ಹಾಡು, ಸಂಗೀತ, ಅಭಿನಯ ಇವೆಲ್ಲ ಒಂದು ಉನ್ನತ ಮಟ್ಟದಲ್ಲಿ ಇರ್ತಿತ್ತು. ಆದರೆ ಅವುಗಳ ಕಥಾವಸ್ತು ಮಾತ್ರ ಹಳೆ ಥರದ್ದು, ಪೌರಾಣಿಕ, ಐತಿಹಾಸಿಕ, ರೊಮ್ಯಾಂಟಿಕ್ ಆಗಿರ್ತಕ್ಕಂಥದ್ದು. ನೋಡಿದರೆ ಮನೋರಂಜನೆ ಆಗಬೇಕು, ನವರಸಗಳು ಪ್ರಕಟ ಆಗಬೇಕು. ಮತ್ತು ಆ ಥರದ ಒಂದು ಸೀಮಿತ ವಲಯದೊಳಗನೆ ಆಗ್ತಕ್ಕಂಥ ಒಂದು ನಾಟ್ಯ ಪರಂಪರೆ ಅಂತೀವಿ ಅದಕ್ಕೆ ನಾವು, ಅದು ಇತ್ತು. ಆದರೆ 1918-20 ನಂತರ ಕನ್ನಡದಲ್ಲಿ ಸಾಹಿತ್ಯ ನಾಟಕ ಅಂತ ಬಂದು, ಮೊದಲೇ ಸಾಹಿತ್ಯ ನಾಟಕ ಬರೆದರು ಟಿ.ಪಿ. ಕೈಲಾಸ. 1819 ಟೊಳ್ಳುಗಟ್ಟಿ ಅಂತ ಒಂದು ನಾಟಕ ಬರ್ತದೆ. ಅದು ಸಾಮಾಜಿಕ ವಸ್ತು, ಕೌಟುಂಬಿಕ ಕಥೆ, ಆದರೆ ಸಾಮಾಜಿಕವಾಗಿರುವಂಥ ಒಂದು ಪರಿಣಾಮ ಬೀರುವಂಥ ನಾಟಕದು. ನಾಟಕದ ಕಥೆ ಇಷ್ಟೇ, ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣದಲ್ಲ, ಈ ಶಿಕ್ಷಣದ ಅರ್ಥ ಏನು, ಈ ಶಿಕ್ಷಣದಿಂದ ಯಾರಿಗೆ ಶಿಕ್ಷಣ ಬಂತು, ಸಂಸ್ಕಾರ ಬಂತು, ಅಥವಾ ಮಾನವೀಯತೆ ಬಂತು ಅನ್ನೋದನ್ನು ಪ್ರಶ್ನೆ ಮಾಡಿ ಕಟ್ಟಿದಂಥ ಒಂದು ವಿಶಿಷ್ಟವಾದ ನಾಟಕ. ಅದಕ್ಕೆ ಅವರು ಕೈಲಾಸ ಪ್ರಹಸನ ಅಂತಾರೆ. ಪ್ರಹಸನ ಅಂದ್ರೆ ಅಣಕ ಅಂತ ಒಂದು ರೀತಿ, ಸಮಾಜದ ಅಣಕ, ಸಮಾಜವನ್ನು ಫಾಸ್ಟ್ ಮಾಡೋದು. ನೋಡಿ ಹೆಂಗೆ ನಮ್ಮ ಸಮಾಜ. ಶಿಕ್ಷಣ ಅಂತೀವಿ, ಮಕ್ಕಳಿಗೆ ನಾವೇನು ಕಲಿಸ್ತಾ ಇದ್ದೀವಿ, ಮಕ್ಕಳೇನು ಕಲಿತಾ ಇದ್ದಾರೆ. ಆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ದಡ್ಡರಾಗ್ತಾರೆ, ಶಾಲೆಗೆ ಹೋಗ್ಲಿಕ್ಕೆ ಆಗದವರು ಜಾಂಡ್ರಿರ್ತಾರೆ. ಇದೇನು ವಿಪರ್ಯಾಸದಲ್ಲ, ಈ ವಿಪರ್ಯಾಸವನ್ನು ತೋರಿಸ್ತಕ್ಕಂಥ ಒಂದು ಬೋಧನೀಯ ನಾಟಕ ಅದು ಅಲ್ಲಿಂದ ಶುರು ಆಯಿತು. ಆ ನಾಟಕ ಪ್ರಕಟ ಆಯಿತು, ಪ್ರದರ್ಶನ ಆಯಿತು, AD ರಂಗಭೂಮಿ ಮೇಲೆ ಪ್ರದರ್ಶನ ಆದಕ್ಕೆ ಅದು ಬಹುಮಾನ ಕೂಡ ಬಂತು. ಇದು ಟಿ.ಪಿ. ಕೈಲಾಸ. ಆ ನಂತರ ನಮ್ಮ ಉತ್ತರ ಕರ್ನಾಟಕ ಕಡೆ, ಧಾರವಾಡಕ್ಕೆ ಸಂಸ್ಕೃತ ಪ್ರೊಫೆಸರ್ ಆಗಿ ಬಂದರು ಶ್ರೀರಂಗರು. ಅವರ ಪೂರ್ಣ ಹೆಸರು ರಂಗ ಆರ್. ಅವರ ತಂದೆ ಹೆಸರು ವಾಸುದೇವ ವಿ. ಅಡ್ಡ ಹೆಸರು ಜಾಗೀರ್ದಾರ್. ಇವರು ಇಂಡಿ ತಾಲೂಕಿನ ಅಗರ್ಖೇಡ್ ಗ್ರಾಮದವರು. ಅಗರ್ಖೇಡ್ ಗ್ರಾಮದ ಜಾಗೀರ್ದಾರರು. ಶ್ರೀಮಂತಿಕೆ, ಬುದ್ಧಿವಂತಿಕೆ ಮತ್ತು ಮೇಲ್ಮಟ್ಟದ ಸಂಸ್ಕಾರ ಇರತಕ್ಕಂಥ ಒಂದು ಸುಸಂಸ್ಕೃತ ಮನೆತನ ಜಾಗೀರ್ದಾರ. ಈ ರಂಗ ವಾಸುದೇವ್ ಜಾಗೀರ್ದಾರರು ಇವರು ಇಂಥ ಬುದ್ಧಿವಂತರಿದ್ದಾರಲ್ಲ, ಬಹಳ ಬುದ್ಧಿವಂತರು ಅಂದ್ರೆ ಅತಿ ಬುದ್ಧಿವಂತರೇ. ಅದು ಹೇಳಿದ್ರೆ ಸರ್ ಹೇಳಿದಾಗಲೇ ಬುದ್ಧಿವಂತಿಕೆ ಎಷ್ಟು ಎತ್ತರಿಕಕ್ಕೆ ಹೋಗ್ತದೆ ಅಂತಂದ್ರೆ ಸ್ವಲ್ಪ ಮಾನವೀಯತೆ ಮತ್ತು ಪ್ರಾಸಂಗಿಕ ವ್ಯವಧಾನ ಅನ್ನೋದು ಇರುವುದಿಲ್ಲ. ಬರೀ ಬರೀ ಅಂತಂದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ, ಅವ್ರ ಬುದ್ಧಿವಂತಿಕೆಯನ್ನು ಕಡಿಮೆ ಆಗ್ತಿರ್ಲಿಲ್ಲ. ಆದ್ರೆ ಒಂದು ವಿಚಿತ್ರ ಇರ್ತಾವೆ ಇವು ಅಂಥವು ಭಾಳವ ಅವ್ರ ಜೀವನದಾಗ ಅವೆಲ್ಲ ಹೇಳು ಕಾಣಿಲ್ಲ. ವೈಯಕ್ತಿಕ ಇಷ್ಟೇ ಹೇಳ್ಬೋದು. ರಂಗ ವಾಸುದೇವ ಜಾಗೀರ್ದಾರರು ಎಷ್ಟು ಬುದ್ಧಿವಂತರು ಅಂದ್ರೆ ಅವ್ರ ತಂದೆಗೆ ಅವ್ರ ಶಾಲಾ ಶಿಕ್ಷಕರಾಗಿದ್ದರು ಅಗರ್ಖೇಡ್ದೊಳಗೆ. ಅವ್ರಿಗೇನಂತ ಇಂಥ ಬುದ್ಧಿವಂತ ಮನುಷ್ಯನನ್ನು ICS ಆಫೀಸರ್ ಮಾಡಬೇಕು. ಅದಕ್ಕೆ ಅವ್ರು MA ಡಿಗ್ರಿ ತೊಗೊಂಡ್ರು. ಎದುರೊಳಗೆ ಸಂಸ್ಕೃತದೊಳಗೆ ವಿಶೇಷ ಅಂದ್ರೆ ಅದೇ ಹೊತ್ತಿಗೆ ಕರ್ನಾಟಕದಿಂದ CJ ನಂದಿಮಠರು ಕೂಡ ಹೋಗಿದ್ರು ಅಲ್ಲಿ ಲಂಡನ್ಗೆ PhD ಮಾಡಲಿಕ್ಕೆ ಹೋಗಿದ್ರು. ನಂದಿಮಠರು ಅವ್ರು ಇಂಗ್ಲೀಷ್ನಾಗ ಒಂದು ಕನ್ನಡದ ಬಗ್ಗೆ ಒಂದು ಸಂಸ್ಕೃತ ನಾಟಕದ ಬಗ್ಗೆ ಅವರು PhD ತಗೋತಾರೆ. ಅದು ಹಳೆ ಕತೆ. ಏನೇ ಇರಲಿ, MA ಈ ಸಂಸ್ಕೃತ ಮಾಡಿಕೊಂಡು ಅವ್ರು ಭಾರತಕ್ಕೆ ಬಂದಾಗ ಅವ್ರ ತಂದೆಗೆ ಭಾಳ ಸಿಟ್ಟು ಬಂದುಬಿಟ್ಟಿತ್ತು, ನಿರಾಶೆ ಆಗಿಬಿಟ್ಟಿತ್ತು. ಸಾಲ ಮಾಡಿ ಕಳಿಸಿನ ಮಗನೇ, ICS ಆಫೀಸರ್ ಆಗಿ ಕೋಟು ಬೂಟು ಹಾಕ್ಕೊಂಡು ನೀನು ಮೆರಿಬೇಕು, ಕಾರ್ನಾಗ ಹೋಗಬೇಕು, ಅಧಿಕಾರಿ ಆಗಬೇಕು ಅಂತ ನಾ ಕಳಿಸಿದ್ರೆ ನೀನೇನು ಬರೀ ಸ್ವಟ್ಟ MA ಮಾಡ್ಕೊಂಡು ಬಂದು ಹಾಳಾಗಿ ಹೋದಂತ ಶಾಪ. ಆ ದುಃಖ ಪಡಲಿಲ್ಲ ಅವರು. ಸ್ವಾಭಿಮಾನಿ, ನೀವು ನನ್ನ ಸಾಲ ಮಾಡಿ ಕಳಿಸಿರಲ್ಲ, ನಿಮ್ಮ ಸಾಲದ ಹಣದ ಲೆಕ್ಕ ಇಟ್ಟಿನ ನಾ ಏನಾದರೂ ನೌಕರಿ ಹಿಡಿದು ಒಂದೊಂದು ಪೈಸೆ ಕೂಡ ನಿಮಗೆ ನಾನು ತಲುಪಿಸ್ತೇನೆ. ಇದು ಹಠ. ಈ ಹಠ ಇಟ್ಕೊಂಡೆ ಭಾರತಕ್ಕೆ ಬಂದು ಮುಂಬೈಯೊಳಗೆ ವಾಸ ಮಾಡುವ ಕಾಲಕ್ಕೆ ನಿರುದ್ಯೋಗ, ಎಲ್ಲೂ ಕೆಲಸ ಇಲ್ಲ. ಸಂಸ್ಕೃತಿ MA ಮಾಡಿದ್ರೆ ಯಾರು ಕೆಲಸ ಕೊಡಬೇಕು? ಬ್ರಿಟಿಷ್ ಆಡಳಿತ ಬೇರೆ. ಆಮೇಲೆ ಭಾಳ ಕಟ್ಟುನಿಟ್ಟಾದ ಮನುಷ್ಯ, ಬಿರುಸು, ಮಾತಾಡೋದು ಭಾಳ ಬಿರುಸು. ಅದು ಮೊದಲು ಒಳಗೆ ಹೃದಯದೊಳಗೆ ಮಾತ್ರ ಭಾಳ ಮೆತ್ತಗೆ. ಅವ್ರ ಕಾರ್ ಇಲ್ಲಂದಿರ್ಬೇಕು, ಆಮೇಲೆ ಮರ್ಕು ಬಿಟ್ಟಿರ್ಬೇಕು, ಮತ್ತೆ ಬೇರೆ. ಇಂಥ ಶ್ರೀರಂಗರು ಎಲ್ಲಿ ಹೋಗಬೇಕು? ಆ ಮುಂಬೈ ಒಳಗಿದ್ದಾಗ ಅವ್ರ ಜೀವನ ವಿಚಾರ ಮಾಡ್ತಾರೆ. ಇದೇನು ಜೀವನ? ನಾವು ಕಲಿಯೋದಕ್ಕೂ, ನಾವು ಬುದ್ಧಿವಂತರಾಗೋದಕ್ಕೂ
ಇರ್ತಕ್ಕಂಥ ಪರಿಸ್ಥಿತಿ ಇರೋದಕ್ಕೂ ಶಿಕ್ಷಣಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲದಂಥ ಅಸಂಬದ್ಧವಾದ ಜಗತ್ತಿದೆ. ಇಂಥ ಜಗತ್ತನ್ನು ನಾನು ಏನಾಗಬೇಕು ಅಂತಂದ್ರೆ, ಜಗತ್ತು ಯಾಕೆ ಅಸಂಬದ್ಧವಾಗಿದೆ ಅಥವಾ ಅಸಂಬದ್ಧವಾಗಿ ಬೆಳೀತಾ ಇದೆ, ಜನರು ಯಾಕೆ ಅಸಂಬದ್ಧರಿದ್ದಾರೆ, ಒಂದಕ್ಕೊಂದು ಯಾಕೆ ಸಂಬಂಧ ಇಲ್ಲ ಅನ್ನೋದು ಅವರ ನಾಟಕದ ವಸ್ತು ಆಯ್ತು. ನಾಟಕಕಾರ ಆಗ್ಬೇಕು ನಾನು. ನಾವು ಕೃಷಿ ಬೇಡಲಿ, ನಾನು ನಾಟಕಕಾರ. ಇಡೀ ಮುಂಬೈಲಿ ಅಡ್ಡಾಡ್ತಾರೆ ಅವರು. ಅಲ್ಲಿ ಬಡತನ, ಜನರ ಕಷ್ಟ ನಷ್ಟ ಎಲ್ಲ ನೋಡಿ ದಬ್ಬಾಳಿಕೆ, ಬ್ರಿಟಿಷರ ದಬ್ಬಾಳಿಕೆ, ಅತೀ ಬುದ್ಧಿವಂತರು, ಅತಿ ಉನ್ನತ ಮಟ್ಟದ ಅಧಿಕಾರಿಗಳು ಒಂದು ಕಡೆ, ಅತಿ ಏನೂ ಇದ್ದಂಥ ಜನ ಒಂದು ಕಡೆ. ಆಮೇಲೆ ಭಾರತೀಯತೆ ಅನ್ನೋದು ಇನ್ನೂ ಇಲ್ಲವೇ ಇಲ್ಲ. ಸಂಸ್ಕಾರ ವೈಯಕ್ತಿಕ ಮಾಡಿದ್ರೆ ಮನೆಯಾಗ ಇರ್ತಿತ್ತಷ್ಟೇ. ಸಾಮಾಜಿಕವಾದ ಸಂಸ್ಕಾರ ಕೂಡ ನಮಗಿಲ್ಲ. ನಮ್ಮನ್ನು ಆಳವರು ಹಾಕಿದ್ದಾರೆ, ನಾವು ಜನನೂ ಹಾಕಿದ್ದೀವಿ. ಈ ಹೊತ್ತಿನೊಳಗೆ ನಾನು ಬರೀ ಸ್ವಾತಂತ್ರ್ಯ ಗಾಂಧಿ ಹೇಳಿದಂಥ ರೀತಿಯೊಳಗೆ ನಾವು ಹೋರಾಟ ಮಾಡಬೇಕು, ಅದೊಂದು ರೀತಿ ರಾಜಕೀಯ ಹೋರಾಟ. ಅದು ಸಾಮಾಜಿಕವಾಗಿ ನಮ್ಗೆ ಎಲ್ಲಿ ಹೋರಾಟ ಮಾಡಲಿಕ್ಕೆ ಆಗ್ತದೆ? ಯಾಕೆ ಮಾಡಬೇಕು ನಾವು? ವ್ಯಕ್ತಿನೇ ಹೀಗಿದ್ದಾಗ ಸಮಾಜ ಹಿಂಗಿರೋದು ಸ್ವಾಭಾವಿಕದ. ಆದ್ದರಿಂದ ಈ ಅಸಂಬದ್ಧತೆ ನಿವಾರಣೆ ಮಾಡಲಿಕ್ಕೆ ನಾನು ಏನಾದರೂ ಮಾಡಬೇಕು, ಅದು ನಾಟಕ. ಇದಕ್ಕೆ ಕಾರಣ ಇನ್ನೊಂದಿತ್ತು. ಅವರೇ ತಮ್ಮ ಆತ್ಮಜಿಜ್ಞಾಸೆಯೊಳಗೆ ಹೇಳ್ತಾರೆ. ಇಂಗ್ಲೆಂಡಾಗಿದ್ದಾಗ ಅವ್ರಿಗೆ, ಲಂಡನ್ನಾಗಿದ್ದಾಗ ಅವ್ರಿಗೆ ನಾಟಕದ ಆಸಕ್ತಿ ಭಾಳ ಇತ್ತು. ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ರು. ಒಮ್ಮೆನಾಯ್ತು ಅಂದ್ರೆ ಜಾರ್ಜ್ ಬರ್ನಾರ್ಡ್ ಶಾ ಒಂದು ನಾಟಕ ಥಿಯೇಟರ್ನೊಳಗೆ, ಗ್ರೀನ್ ರೂಮ್ನೊಳಗೆ ಒಂದು ನಾಟಕವನ್ನು ರಿಹರ್ಸಲ್ ಮಾಡಿಸ್ತಿದ್ರು. ಬಹುಶಃ ಕ್ಯಾಂಡಿಡಾ ಅಂತ ಇರಬೇಕು ನಾಟಕ. ಆ ನಾಟಕವನ್ನು ರಿಹರ್ಸಲ್ ಮಾಡೋದು ಕೇಳಿ ಇವರು ಅದನ್ನು ನೋಡ್ಬೇಕು, ನಾನು ಅವನನ್ನು ನೋಡಬೇಕು, ಅವ್ನು ಭೇಟಿ ಮಾಡ್ಬೇಕು, ಹೆಂಗೆ ಮಾತಾಡ್ತಾನೆ, ಸಂಭಾಷಣೆ ಹೆಂಗೆ ಮಾಡ್ತಾರೆ ಕೇಳಬೇಕು ಅಂತ ಇತ್ತು. ಥಿಯೇಟ್ರಿಗೆ ಹೋದ್ರೆ ಅಲ್ಲಿ ಗೇಟ್ ಕೀಪರ್ ಬಿಡಲಿಲ್ಲ, ಅವರು ಅನುಮತಿ ಇಲ್ಲ, ಯಾರನ್ನೂ ಬಿಡೋಂಗಿಲ್ಲ. ನಾಟಕ ನೋಡ್ಲಿಕ್ಕೆ ಬರ್ರಿ, ರಿಹರ್ಸಲ್ ನೋಡೋಂಗಿಲ್ಲ ಅಂತಂದು. ಆಗ ಇವ್ರು ಹೋಗಬೇಕಲ್ಲ, ಉಪಾಯ ಮಾಡಿ ಅವನನ್ನು ಮರ್ಜಿ ಹಿಡಿದು ಏನೋ ಮಾಡಿ ನಾಟಕ, ಇವ್ರು ನಾಟಕ ಮಾಡಬೇಕಾಗ್ತದೆ. ಶ್ರೀರಂಗ ಒಳ್ಳೆ ನಟರು ಹೌದು, ಅವರು ನಾಟಕ ಬರ್ತೀವಿ, ನಟರು ಇರಲೇಬೇಕಾಗ್ತದೆ. ಏನೋ ಉಪಾಯ ಮಾಡಿ ಹೋಗ್ತಾರೆ. ಹೋಗಿ ಒಂದು ವಿಂಗಿನ ಹತ್ರ ನಿಂತು, ಮರೆಯೊಳಗೆ ನಿಂತು ಜಾರ್ಜ್ ಬರ್ನಾರ್ಡ್ ಶಾ ಏನು ಮಾಡ್ತಾನೆ ಅನ್ನೋ ತಾಸುಗಟ್ಟಲೆ ನೋಡ್ತಾರೆ. ಅವನು ಈ ಕಡೆ ನೋಡ್ತಾರೆ, ಯಾರು ಗೋರ್ಯು ಅಂತ ಅವನು ಕೇಳಿಕೊಂಡು ಗಾಬರಿ ಆಗ್ತಾರೆ. ಏನೋ ಹೇಳಿ ತಪ್ಸ್ಕೊಂಡ್ಬರ್ತಾರೆ. ಇದು ಅನುಭವದಲ್ಲ, ಬರ್ನಾರ್ಡ್ ಶಾ ಅಂಥವ್ನು ನೋಡಬೇಕು ನಾನು, ಅಂಥವ್ನು ಕಲಿಬೇಕು. ಇದೆಲ್ಲ ಅವ್ರ ನಾಟಕದ ಮೇಲೆ ಪ್ರಭಾವ. ಬರ್ನಾರ್ಡ್ ಶಾ ನಾಟಕಗಳು ಹೆಂಗಂದ್ರೆ ಅಲ್ಲಿ ಆ್ಯಕ್ಷನ್ ಕಡಿಮೆ, ಅಭಿನಯ ಇರ್ತದೆ, ಆ ಆ್ಯಕ್ಷನ್ ಕಡಿಮೆ, ಓಡಾಟ ಮೂಮೆಂಟ್ ಕಡಿಮೆ. ಅದೆಲ್ಲ ಒಂಥರ ಚರ್ಚೆ, ಡಿಸ್ಕಷನ್. ಪಾತ್ರಗಳು ಬರ್ನಾರ್ಡ್ ಶಾ ನಾಟಕ ಆಗಲಿ, ಮುಂದೆ ಶ್ರೀರಂಗ ನಾಟಕ ಆಗಲಿ, ಮಾತು ಭಾಳ ಮಹತ್ವದ್ದು. ಹೇಗೆ ಆಡಬೇಕು ಮಾತು, ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು, ಭಾವಪೂರ್ಣವಾಗಿ ಹೇಗಿರ್ಬೇಕು ಅನ್ನೋದನ್ನು ಅವರು ಅಲ್ಲಿ ಕಲಿತು, ಇಲ್ಲಿ ಮುಂಬೈಗೆ ಬಂದಾಗ ನೌಕರಿ ಇಲ್ಲದಂಥ ಹೊತ್ತಿನೊಳಗೆ ಒಂದು ಕ್ಷಣ ಅವರಿಗೆ ಆತ್ಮಹತ್ಯೆ ಮಾಡ್ಕೋಬೇಕಂತೂ ಅನಿಸ್ತು. ಕೇವಲ ಅನಿಸಿಕೆ ಅಷ್ಟೇ. ಆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಏನಾಗ್ತದ? ನೋವಾಗ್ತದಲ್ಲ, ಜೀವ ಹೋಗು ನೋವಾಗ್ತದಲ್ಲ. ಕುತ್ತಿಗೆ ಬಿದ್ದುಕೊಳ್ಳೆ ಉಸಿರು ತೊಂದರೆ, ನೋವಾಗೋದನ್ನು ಮಾಡೋದು ಬೇಡ ಅಂಥೇಳಿ ಬಿಟ್ಟು ಅವರು ಮತ್ತೆ ತಾವು ಪುಸ್ತಕ ಓದಿದ್ರು, ತಿಳ್ಕೊಂಡ್ರು. ಅಂದರೆ ಈಗ ನಮ್ಮ ಕನ್ನಡದೊಳಗೆ ಏನು ಕಡಿಮೆ ಅದಂದ್ರೆ ನಾಟಕ ಇಲ್ಲ. ಸಾಮಾಜಿಕ ನಾಟಕ, ಆಧುನಿಕ ನಾಟಕ, ನಮ್ಮ ಕಾಲದ ನಮ್ಮ ಅನುಭವದ ನಾಟಕಗಳಿಲ್ಲ. ಅದನ್ನ ಬರಿಬೇಕಂತೇಳಿ ಅವರು ಬರ್ಕೊಂಡ್ರು. ಉದರ ವೈರಾಗ್ಯ ಅಲ್ಲಿನ ಸುರಾತವರು ನೋಡಿ. ನಾಟಕದ ಹೆಸರು ಹೆಂಗಂದ್ರೆ ಉದರ ವೈರಾಗ್ಯ. ಅದು ಪುರಂದರದಾಸರ ಮಾತು, ಉದಯ ವೈರಾಗ್ಯ. ಅದು ಉದಯ ವೈರಾಗ್ಯ ಹೋಗಿ ಉದರ ವೈರಾಗ್ಯವನ್ನು ಮಾಡುವಂಥ ಒಂದು ನಾಟಕ ಬರೆದು, ಅಷ್ಟೊತ್ತಿಗೆ ಅವರಿಗೆ ಕರ್ನಾಟಕ ಕಾಲೇಜೊಳಗೆ ಸಂಸ್ಕೃತ ಪ್ರೊಫೆಸರ್ ಅಂತೇಳಿ ಅವ್ರ ನೇಮಕ ಆಯಿತು. ಇಲ್ಲಿ ಬಂದರು ಅಂತ ಉದ್ಯೋಗ ಅಂತೂ ಸಿಕ್ತು, ಒಂದು ನೆಲೆ ಸಿಕ್ತು. ಮುಖ್ಯವಾಗಿ ಅವ್ರಿಗೆ ಸಿಕ್ಕಿದ್ದು ಧಾರವಾಡ. ಅವ್ರಿಗೆ ಧಾರವಾಡ ಬೇಕಾಗಿತ್ತು, ಅಥವಾ ಧಾರವಾಡ ಅವ್ರಿಗೆ ಕಾಯ್ತಿತ್ತು ಕಾಣಿಸ್ತದ. ಬಂದರು. ಬಂದ ಮೇಲೆ ಅವರು ಮರುದಿನವೇ ತಮ್ಮ ನಾಟಕದ ಕೆಲಸಗಳನ್ನು ಶುರು ಮಾಡಿದರು. ನಾಟಕ ಬರೆದ್ರು, ವಿದ್ಯಾರ್ಥಿಗಳೆಲ್ಲ ಹುರುಪು ಕೊಟ್ಟರು. ಆಮೇಲೆ ಅಮೆಚೂರ್ಸ್ ಕಂಪನಿ ಅಂತ ಒಂದು ತೆಗೆದ್ರು, ಹವ್ಯಾಸಿ ನಾಟಕ ಮಂಡಳಿ ಅಂತ ಒಂದು ತೆಗೆದ್ರು. ಅದಕ್ಕೆ ವಿದ್ಯಾರ್ಥಿಗಳೇ ನಟರು. ಆ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಯ್ತು ಅಂತಂದ್ರೆ, ಶ್ರೀರಂಗರು ಬರೆದಂಥ ನಾಟಕಗಳು ಅವೆಲ್ಲ ಕ್ರಾಂತಿಕಾರಕ ಇರ್ತಾವೆ. ಮುಖ್ಯವಾಗಿ ಅವು ಬ್ರಾಹ್ಮಣ್ಯವನ್ನು ಟೀಕೆ ಮಾಡ್ತಾರೆ, ಬ್ರಾಹ್ಮಣ್ಯ ಅಲ್ಲಗಳಿದ್ದಾರೆ, ತಿರಸ್ಕಾರ ಮಾಡ್ತಾರೆ, ದೇವರಿಲ್ಲ ಅಂತಾರೆ, ಧರ್ಮ ಇಲ್ಲ ಅಂತಾರೆ. ಇವ್ರನ್ನ ಇಲ್ಲಿ ಬ್ರಾಹ್ಮಣರು ಧರ್ಮಲಾಂಡ ಅಂತ ಕರಿತಿದ್ರು. ಲಂಡನ್ನಿಂದ ಬಂದಂಥ ಧರ್ಮಲಾಂಡ ಇವ, ಧರ್ಮದ ವಿರುದ್ಧ ಅವನು, ಹುಡುಗರನ್ನ ಕೆಡಿಸ್ತಾನ ಅಂತ. ಆದರೆ ಶ್ರೀರಂಗರು ಮಕ್ಕಳಿಗೆಲ್ಲ ಭಾಳ ಪ್ರೀತಿಯಿಂದ ಹೇಳ್ತಿದ್ರು, ನಾಟಕ ನೀವು ಮನೆಯಾಗ ನಾಟಕ ಮಾಡಿರಿ, ಮತ್ತು ಯಾಕೆ ಕಾಲೇಜಿಗೆ ಹೋಗ್ತೀವಿ ಅಂದರೆ ಟ್ಯೂಷನ್ಗೆ ಹೋಗ್ತೀವಿ ಅಂತ ಹೇಳ್ರಿ. ನಾನು ನೀವು ಕೊಡಿಸಿ ಟ್ಯೂಷನ್ ಹೇಳ್ತೀನಿ, ಟ್ಯೂಷನ್ ಹೇಳೋದು ನಾಟಕ ಮಾಡಿಸು. ನಾಟಕ ಮಾಡಿಸಿದ್ರು. ಕ್ರಮೇಣ ಈ ಧಾರವಾಡದೊಳಗೆ ನಾಟಕ ಕ್ರಿಯೆಗಳು, ಇವರು ನಾಟಕ ಬರಿಬೇಕು, ಆಡಬೇಕು, ಆಡಿಸ್ಬೇಕು. ಅದಕ್ಕೆ ಸರಿದೊರೆಯಾಗಿ ಅವರ ಸ್ಟಾಫ್ನೊಳಗೂ ಕೂಡ ಅವರಿಗೆ ಸಹಕಾರ ಇತ್ತು.
ಎಲ್ಲ ಪ್ರೊಫೆಸರ್ಸ್ ಅವ್ರಿಗೆ ಸಹಕಾರ ಮಾಡಿದರು. ನೀವು ಮಾಡಿರಿ, ನಾವು ನಿಮ್ಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ. ಕೆಲವು ನಟರು ಆದರು, ಇನ್ನಿತರ ಯಾರೇ ಬೇರೆ ಎಲ್ಲೋ ಕೆಲಸ ಮಾಡೋರು ಕೂಡ ನಟರಾದರು. ಮುಂದೆಲ್ಲ ಆ ನಟರೇ ಕರ್ನಾಟಕ ಕಲೋದ್ಧಾರಕ ನಾಟ್ಯ ಸಂಘ ಅಂತ ಕಟ್ಟಿಕೊಂಡ್ರು 1960 ಹೊತ್ತಿಗೆ. ಕರ್ನಾಟಕ ಕಲೋದ್ಧಾರ ಸಂಘದವರು ಸುಮಾರು 20 ವರ್ಷ ಆಡಿದ ಹೆಚ್ಚು ನಾಟಕಗಳು ಶ್ರೀರಂಗರವೇ ಇವೆ. ಶ್ರೀರಂಗರಿಗೆ 1964 60 ವರ್ಷ ತುಂಬಿದಾಗ ಕರ್ನಾಟಕ ಕಲೋದ್ಧಾರಕ ಸಂಘದವರು ಅವ್ರನ್ನ ಸನ್ಮಾನ ಮಾಡ್ತಾರೆ ಇಲ್ಲಿ. ಆವಾಗ ವಿದ್ಯಾವರ ಸಂಘದೊಳಗೆ ಹೊಸಕೋರಿ ಅಂತ ಹೊಸಕೇರಿ ಅವರು ಅಧ್ಯಕ್ಷ ಇರ್ತಾರೆ. ಅವರು ಶ್ರೀರಂಗರ ಶಿಷ್ಯರು ಹೌದು, ಅವರು ನಾಟಕ ಪಾಠ ಮಾಡಿದವರು ಹೌದು. ಆ ಹೊಸಕೇರಿಯವರು ಕರೆದಂಥ ಕಾರ್ಯಕ್ರಮದಲ್ಲ ಶ್ರೀರಂಗರ 60 ಅಂತ. ಆ ಕಾರ್ಯಕ್ರಮ 3 ದಿವಸ ನಡೀತಿಲ್ಲ. ನಾನು ವಿದ್ಯಾರ್ಥಿ ಅವಾಗ ಶ್ರೀರಂಗರ ಭಾಷಣ ಕೇಳಿದ ನಾನು ಅಟ್ಟದ ಮೇಲೆ, ವಿದ್ಯಾವರ ಸಂಘದ ಅಟ್ಟದ ಮೇಲೆ ಸಹಸ ಮಾಡಿಬಿಟ್ರೆ ಅಧ್ಯಕ್ಷ ಇದ್ದರು. ಶ್ರೀರಂಗರು ಮೊಟ್ಟ ಮೊದಲು ಮಾತಾಡೋದು ನಾನು ಕೇಳಿದ್ದದು. ಆ ಮಾತಿನ ಒಂದು ಖಚಿತತೆ, ನಿಷ್ಠುರತೆ ಮತ್ತು ಶಿಸ್ತು. ನಾವು ಭಾರತೀಯರ ಸ್ವಾತಂತ್ರ್ಯ ಯಾಕೆ ಕಳ್ಕೊಂಡಿವಿ ಅಂದರೆ ನಮಗೆ ಶಿಸ್ತಿಲ್ಲ, ನಂಬಿಕಿಲ್ಲ, ನಾವೇನು ಮಾಡ್ತೀವಿ ಅನ್ನೋ ನಮಗೆ ಖಬರಿಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ಜ್ಞಾನ ಇಲ್ಲ ಅಂತ ಕೆಲವು ಅನುಭವಗಳನ್ನು ಹೇಳ್ಕೊಂಡು ನಾಟ್ಯ ಮತ್ತು ನಾಟಕ ಅನ್ನೋದು ಏನಿದೆ ಅನ್ನೋದನ್ನು ಕೂಡ ವಿವರಿಸಿ ಹೇಳಿದರು. ಆವಾಗ 2 ನಾಟಕ ಆದವು ಟ್ಯಾಗೋರ್ ಹಾಲಿನೊಳಗೆ. ಒಂದು ಹರಿಜನ್ವಾರ. ಆ ಹರಿಜನ್ವಾರ ನಾಟಕಕ್ಕೆ 3 ಹೆಸರು. ಹರಿಜನವಾರ, ಹರಿಜನ್ವಾರ. ನೀವು ಯಾವ ರೀತಿ ಅರ್ಥ ಮಾಡ್ಬೇಕು ಹಾಗಾಗ್ತದೆ. ನಾಟಕದ ಕಥೆಯೂ ಹಾಗೇ ಅದ. ಕಥೆ ಹೇಗದ ಅಂತಂದ್ರೆ ಸುಮಾರು 2.5 ತಾಸಿನ ನಾಟಕ. ಅದು ಒಂದು ಬ್ರಾಹ್ಮಣರ ಮನೆಯೊಳಗೆ ನಡೀತಕ್ಕಂಥ ನಾಟಕ. ಊರಿನ ತಾಲೂಕು ಪ್ಲೇಸ್ ಅದು, ಧಾರವಾಡದಂಥ ಒಂದು ತಾಲೂಕು ಪ್ಲೇಸ್ ಅದು. ಅಲ್ಲೇ ದೊಡ್ಡರಾಯರು ಅಂತಿದ್ದಾರೆ, ಊರಿನ ಯಜಮಾನರು. ಎಲೆಕ್ಷನ್ ಬಂದ, ಮುನ್ಸಿಪಾಲ್ಟಿ ಎಲೆಕ್ಷನ್ ಶುರು ಆಗಿದ್ದವು 1930 ನಮ್ಮಲ್ಲಿ ಇದು ಸ್ಥಳೀಯ ಚುನಾವಣೆಗಳು, ಲೋಕಲ್ ಬೋರ್ಡ್ ಎಲ್ಲ ಚುನಾವಣೆ. ಆ ಚುನಾವಣೆಗೆ ದೊಡ್ಡರಾಯರು ನಿಂತಿರ್ತಾರೆ. ದೊಡ್ಡರಾಯರು ನಿಂತರು ಅಂತಂದ್ರೆ ಗೆಲ್ಲಬೇಕು. ಹೆಂಗೆ ಗೆಲ್ಲಬೇಕು? ಗೆಲ್ಲೋದಕ್ಕೆ ಉಪಾಯಗಳು ಬೇಕಲ್ಲ. ಇಲೆಕ್ಷನ್ ಅಂದ್ರೆ ಉಪಾಯಗಳೇ. ಈ ಷಡ್ಯಂತ್ರ ಅಂತ ಶಬ್ದ ಬರ್ತದೆ, ಹಂಗೆ ಉಪಾಯ ಮಾಡಬೇಕು. ಜನರನ್ನು ಮೋಸಗೊಳಿಸ್ಬೇಕು, ಆಕರ್ಷಿಸಬೇಕು, ಜನರು ಓಟ್ ಹಾಕಂಗೆ ಮಾಡಬೇಕು. ಅದಕ್ಕೇನು ಮಾಡಬೇಕು? ಜನರ ಹತ್ರ ಹೋದ್ರೆ ಅವ್ರು ಅನೇಕ ಕೆಲವು ಪ್ರಿಜುಡಿಸಸ್ ಇರ್ತಾವೆ ಜನರ ಹತ್ರ. ಒಂದೇದು ಜಾತಿ. ಆ ಜಾತಿನ ಹೊಲಿಸ್ಕೋಬೇಕು ನಾವು. ಆಯಾ ಜಾತಿಗೆ ತಕ್ಕಂಥ ಪ್ರಾಮಿಸ್ ಮಾಡಬೇಕು, ಅದು ಮೊದಲೇದು. ಆ ಜಾತಿ ಅನ್ನೋದು ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತದೆ. 70-80 ವರ್ಷ ಅದ್ರ ಇವತ್ತಿಗೂ ಇದೆ ಅನ್ನೋದು ನಾವು ನೋಡ್ತೀವಿ. ಅದೇ ಪ್ರಕಾರ ವರ್ಗಗಳಿರ್ತಾವೆ ಸಮಾಜದೊಳಗೆ, ಬೇರೆ ಬೇರೆ ವರ್ಗಗಳಿರ್ತಾವೆ. ಆ ವರ್ಗಗಳಿಗೂ ನಾವು ಅವರನ್ನು ಹೊಲಿಸ್ಕೋಬೇಕು. ಅಂದರೆ ಜಾತಿ, ವರ್ಗ ಮತ್ತು ಭಿನ್ನ ಭಿನ್ನವಾಗಿರ್ತಕ್ಕಂಥ ಆಸಕ್ತಿಗಳವಲ್ಲ, ಇವಕ್ಕೆಲ್ಲವನ್ನೂ ನಾವು ನಮ್ಮ ಕಡೆ ತಗೋಬೇಕು, ರಾಜಕೀಯ ಮಾಡಬೇಕು ಮತ್ತು ಇಲೆಕ್ಷನ್ದಾಗ ಗೆಲ್ಲಬೇಕು ಅನ್ನೋದು ಅವರು ಅದನ್ನು ತಯಾರಿ ನಡೆಸಿರ್ತಾರೆ. ಅವರು ಅದಕ್ಕೊಬ್ಬ ಭಗವಾನ್ ಮನುಷ್ಯ ಮುಸಲ್ಮಾನ್ ಹಿಡಿದಿರ್ತಾರೆ. ಇನ್ನು ಬೇರೆ ಬೇರೆ ಜಾತಿಯವರು ಇರ್ತಾರೆ ಅಲ್ಲಿ. ಇದು ಒಂದು ಹೊರಗಿಂದು. ಎರಡನೇದೇನು ಅಂತಂದ್ರೆ ಅವ್ರ ಮನೆಯೊಳಗೆ ಒಂದು ಸಮಸ್ಯೆ ಶುರುವಾಗಿರ್ತದೆ. ಅವ್ರ ಮಗ ಶ್ಯಾಮ್ ಅನ್ನೋ ಲಗ್ನಕ್ಕೆ ಬಂದಿರ್ತಾನೆ, ಒಳ್ಳೆ ತರುಣ, 20-25 ವರ್ಷದವ. ಅವನು ಸ್ವಲ್ಪ ಕ್ರಾಂತಿಕಾರಿಕ ಮನಸ್ಸು. ಅವ್ರ ಮನೆಯೊಳಗೆ ಒಬ್ಬ ವಿಧವೆಯನ್ನು ಅವರು ಅಡುಗೆ ಮಾಡಲಿಕ್ಕೆ ಇಟ್ಕೊಂಡಿರ್ತಾರೆ. ಆಕೆಯನ್ನು ಪ್ರೇಮಿಸ್ತಾನೆ, ಸಹಜವಾಗಿ ಅದು. ಈ ಪ್ರೇಮದ ಮದುವೆ ಆಗಬೇಕಲ್ಲ, ಮದುವೆ ಆಗ್ಬೇಕಾದ್ರೆ ದೊಡ್ಡರಾಯರಿಗೆ ಆಕೆ ವಿಧವೆಯನ್ನು ಮದುವೆ ಆಗೋ ಮನಸ್ಸಿಲ್ಲ. ಮತ್ತು ಆಕೆಗೆ ಯಾವ ಜಾತಿ ಅವಳು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಆಶ್ರಯ ತೊಗೊಂಡು ಬಂದವಳ ಕೊಟ್ಟಿದ್ದ ಅಷ್ಟೇ. ನಾವು ಪ್ರೀತಿ ಮಾಡ್ಯಾರ. ಅವರಿಬ್ಬರ ಪ್ರೀತಿಯೇ ಮದುವೆಯನ್ನು ಮಾಡಬೇಕು. ಮಾಡೋದ್ರಿಂದ ಏನಾಗ್ತದೆ? ಸಾಮಾಜಿಕ ಕ್ರಾಂತಿ ಆಗ್ತದೆ. ಅಂದರೆ ಈ ಜಾತೀಯತೆಯನ್ನು ನಾನು ಬಿಟ್ಟೀನಿ ಅಂತೂ ಆಗ್ತದೆ. ಇದು ಅವರ ಮನಸ್ಸಿನ ಉಪಾಯ. ಆದರೆ ಪ್ರಾಮಾಣಿಕತೆ ಇಲ್ಲ. ಮದುವೆ ಮಾಡೇ ತೀರ್ತೀನಿ ಅಂತ ಅನ್ನೋದು ಧೈರ್ಯ ಇಲ್ಲ ಅವರಿಗೆ. ಅದೇ ರೀತಿ ಎಲ್ಲ ಜನರನ್ನು ಒಡೆದು ಅವ್ರಿಗೆ ಮರ್ಜಿ ಹಿಡಿದು ಏನೋ ಮಾಡೋ ಪ್ರಯತ್ನ ಮಾಡ್ತಿರ್ತಾರೆ. ಈ ಸಮಸ್ಯೆ ಅವ್ರನ್ನ ಕಾಡ್ತದೆ. ಆದರೆ ಆ ಯಮುನಾ ಆಕೆ ಹೆಸರು, ವಿಧವೆ, ಸುಮಾರು 20 ವರ್ಷಕ್ಕೆ. ಆಕೆ ಏನು ಮಾಡಬೇಕು? ಆಕೆ ಪ್ರೀತಿ ಮಾಡಿದ್ದಾಳೆ ಮತ್ತು ಈ ಮನೆಗೆ ಬಂದು ಸೊಸೆ ಆಗಬೇಕು. ಆಕೆ ಸೊಸೆ ಅಂತಂದ್ರೆ ಅಡುಗೆನೂ ಮಾಡಬೇಕಲ್ಲ. ಈಗ ಅಡುಗೆ ಮಾಡ್ಲಿಕ್ಕತ್ತ, ಆದ್ರೆ ಆಕೆ ಜಾತಿ ಯಾವುದು ಗೊತ್ತಿಲ್ಲ. ಅಡುಗೆ ಮಾಡ್ಲಿಕ್ಕೆ ಬಂದಾಗ ಜಾತಿ ನೋಡೋಂಗಿಲ್ಲ ನಾವು. ಅವ್ರ ಸೊಸೆಯಾಗಿ ಬಂದರೆ ಜಾತಿ ನೋಡ್ಬೇಕಾಗ್ತದೆ. ಇದು ಸಮಸ್ಯೆ. ಇಂಥ ಸೂಕ್ಷ್ಮವಾದ ಸಮಸ್ಯೆಗಳನ್ನು ಇಟ್ಕೊಂಡು ಬರೆದಂಥ ಒಂದು ಭಾಳ ಒಳ್ಳೆಯ ನಾಟಕದು, ಕ್ರಾಂತಿಕಾರಿ ನಾಟಕ. ಆ ಕ್ರಾಂತಿಕಾರಿ ನಾಟಕದೊಳಗೆ ಏನಾಗ್ತದೆ ಅಂತಂದ್ರೆ, ನೀನು ಲೀಡರ್ ಆಗಬೇಕಾಗಿದ್ರೆ, ಇಲೆಕ್ಷನ್ದಾಗ ಗೆಲ್ಲಬೇಕಾಗಿದ್ರೆ ಹರಿಜನ್ವಾರ, ನೀನು ಜನ್ವಾರ ಮೊದಲು ಹರಿದು ಬಿಡು, ಜಾತಿಯ ಮಡಿವಂತಿಕೆಯನ್ನು ಬಿಡು ಅನ್ನುವಂಥದ್ದು. ಅದಕ್ಕೆ ಅವ್ರೇನು ಮಾಡ್ತಾರೆ? ಹರಿಜನವಾರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇಡೀ ಒಂದು ವಾರ ಸಪ್ತಾಹ
ಹರಿಜನವಾದ ಅಂದ್ರೆ ಅಸ್ಪೃಶ್ಯರನ್ನು ಉದ್ಧಾರ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳೋದು, ತೋರಿಸೋದು. ಇಷ್ಟೇ ಅಲ್ಲ, ನಾಟಕದ ಕೊನೆಗೆ, ಯಾಕಂದ್ರೆ ನಾಟಕದಾಗ ಸಮಸ್ಯೆಗಳು ಇಡೋದು ಭಾಳ ಸರಳ ಇರ್ಬೋದು, ಜಡಲಿತ ಮಾಡ್ಬೋದು, ಆದರೆ ಒಂದು ಸಮಸ್ಯೆಗೆ ಬಗ್ಗೆನೂ ಹರಿಬೇಕಲ್ಲ. ನಾಟಕ ಕೊನೆಗೆ ಒಂದು ಏನಾದ್ರು ಬಗೆಹರಿಬೇಕಲ್ಲ, ಸಮಸ್ಯೆ ಬಗೆಹರಿಬೇಕಲ್ಲ. ಅದಕ್ಕೆ ನಾಟಕದ ಕೊನೆಗೆ ಶ್ರೀರಂಗರ ನಿಜವಾದ ಒಳ ಮನಸ್ಸು ಅಂತಃಕರಣ ಅಂತ ಏನೋದಕ್ಕೆ ಅದು ವ್ಯಕ್ತವಾಗುವಂಥ ಒಂದು ಘಟನೆ ನಡೀತದೆ. ಅವ್ರ ಮನೆಯೊಳಗೆ ತೋರಿಕೆಗೆ ಮೈಲಿ ಅದ, ತೋರಿಕೆಗೆ ಅದು ಸಾಮಾಜಿಕವಾಗಿಲ್ಲ. ಸಾಮಾಜಿಕವಾಗಿ ಅವರು ಮತ್ತು ಮೈಲಿಗೆ ತೋರಿಸೋರೆ, ದೂರ ಸರಿ ಅನ್ನೋರು, ಹರಿಜನರನ್ನು ದೂರ ಇಡೋರು, ವಾರಕ್ಕೆ ಮಾತ್ರ ಅಷ್ಟೇ ಸೀಮಿತ ಅದು. ಈ ಹೊತ್ತಿನೊಳಗೆ ಒಂದು ಘಟನೆ ನಡೀತದೆ. ಏನಂತಂದ್ರೆ ಅವ್ರ ಹೆಂಡತಿ ವೇಣಕ್ಕ ಗೃಹಿಣಿ, ಆಕೆಯನ್ನು ಕಲ್ತವಳಲ್ಲ, ಸಂಪ್ರದಾಯಸ್ಥರು. ನನ್ನ ಗಂಡ ಮಕ್ಕಳು ನನ್ನ ಸಂಸಾರ ಇದು ಸರಿಯಾಗಿ ನಡಿಬೇಕು ಅನ್ನೋದು ಒಬ್ಬ ಗೃಹಿಣಿ ಆಸೆ. ಆ ರೀತಿ ಇರ್ತಕ್ಕಂಥ ಹೆಣ್ಮಗಳು ವೇಣಕ್ಕ. ಆಕೆಗೆ ಇವ್ರ ನಾಟಕ ನೋಡಿ ಬೇಸರ ಬರ್ತದೆ. ಇಷ್ಟೇ ಜಾತಿ ಇದು ಯಾಕೆ ಮಾಡ್ಕೊತಾರೆ ಇವ್ರು, ಏನು ಇದು ಸಾಧಿಸೋರೇನು ಭಾಳ ಗೆಲ್ತಾರ ಅಂತ ತಿಳ್ಕೊಂಡು ಗೆದ್ದು ಏನು ಸಿಗ್ತದೆ, ಅಧಿಕಾರ ಸಿಗ್ತದೆ. ಅಧಿಕಾರ ಸಿಕ್ಕದು ನಮಗೇನು ಆಗ್ಬೇಕಾಗ್ಯದ, ಇದು ಅವಳ ಪ್ರಶ್ನೆ ಇರ್ತದೆ. ಇಂಥ ಮನಸ್ಸಿನಾಗಿದ್ದಾಗ ಅವ್ರ ಮನೆ ಮುಂದೆ ಒಂದು ಗಟಾರ ಹರಿತಿರ್ತದೆ, ಮುನ್ಸಿಪಾಲ್ಟಿ ಗಟಾರ. ಆ ಗಟಾರದ ಹತ್ರ ಇವರೆಲ್ಲರೂ ಮಾತಾಡ್ಕೋತ ಹೊರಗೆ ನಿಂತಾಗ ಒಂದು ಕೂಸು, ಅದು ಹರಿಜನರ ಕೂಸು, ಅಸ್ಪೃಶ್ಯರ ಕೂಸು, ಆಟ ಆಡ್ಕೋತ ಅಲ್ಲಿ ಬಂದಾಗ ಗಟಾರ ಬಿದ್ದು ಬಿಡ್ತು. ಬಿದ್ದ ಕೂಡಲೇ ಅದನ್ನು ಮುಟ್ಟಂಗಿಲ್ಲಲ್ಲ, ಎಬ್ಬಿಸ್ಬೇಕಾರೆ ಮುಟ್ಟಂಗಿಲ್ಲ, ಯಾಕಂದ್ರೆ ಅಸ್ಪೃಶ್ಯತೆ. ಆದರೆ ವೇಣಕ್ಕ ಅದನ್ನು ವಿಚಾರ ಮಾಡೋಂಗಿಲ್ಲ. ಅಯ್ಯೋ ಕೂಸು ಬಿತ್ತು ಅಂತೇಳಿ ಒಳಗೆ ಹೋಗಿ ಧಾವಿಸಿ ಅದನ್ನ ಎತ್ತಿ ಹಿಡಿದು ಅದ್ರ ಮೈಯೊಳಗೆ ಹೊಲಸೆಲ್ಲ ತೆಗೆದು ಅಂತೂ ಬದುಕ್ತಲ್ಲಪ್ಪ ಅಂತ ಸಂತೋಷ ಪಡ್ತಾರೆ. ಇವ್ರೇನಂತಾರ, ಮುಟ್ಟಿದಲ್ಲಿ ನೀನು ಅಂತಾನ. ಈಗ ಇವ್ರ ಮನೆಯಾಗಿದ್ದಂಥ ಒಬ್ಬ ತಾತ್ಯಾಚಾರ್ಯ ಅಂತಿರ್ತಾನೆ, ವೇಣಕ್ಕ ಮೈಲಿಗೆ ಆತು ಅಂತಂತಾನ. ಹುಚ್ಚ, ಕೂಸು ಬದುಕ್ತಂತ ಹೇಳು. ಮನುಷ್ಯ ಬದುಕ್ತಾನ, ಮಡಿ ಸ್ನಾನ ಮಾಡಿ ಹೋಗ್ಬಿಡ್ತದೆ. ನಾವು ಮತ್ತೊಮ್ಮೆ ಸ್ನಾನ ಮಾಡಿಬಿಡ್ತೀನಿ ಓದೋದು. ಇಷ್ಟು ಸರಳವಾದ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿದ್ದಾರೆ, ಸಹಜವಾದ ಮನಸ್ಸು ನಮ್ಮ ಸಮಾಜದಲ್ಲಿದೆ. ಆದರೆ ರಾಜಕೀಯ ಕಾರಣಕ್ಕೂ ಮತ್ತೊಂದಕ್ಕೂ ಅಥವಾ ಸಂಪ್ರದಾಯವನ್ನು ಇಟ್ಟುಕೊಂಡು ನಾವು ಮೆರಿಬೇಕು ಅನ್ನೋದಕ್ಕೂ ನಾವು ಇವೆಲ್ಲ ಮಾಡ್ತೀವಿ. ಆದ್ದರಿಂದ ಹರಿಜನ್ವಾರ ಹೊತ್ತು ಬಿಡು, ಅವಾಗ ಅದರ ಸಂಬಂಧ ಬರೋದಿಲ್ಲ. ಜನ್ವಾರ ಇಟ್ಟುಕೊಂಡೋದಕ್ಕೆ ಮೈಲಿ ಅದೆಲ್ಲ ನಾಟಕ ಬೇಕಾಗಿ ಹರಿದು ಬಿಡೋದನ್ನ ಅವಾಗ ಸ್ವತಂತ್ರ ಆಗ್ತದೆ. ಇಂಡಿವಿಜುವಲ್ ಆಗೋದು, ಸ್ವತಂತ್ರ ಆಗೋದು ಮತ್ತು ಇಂಡಿವಿಜುವಲ್ ಲೆವೆಲ್ ಅನ್ನೋದನ್ನ ನಾಟಕ ತೋರಿಸ್ತದೆ. ಆ ನಾಟಕದ ಪ್ರಯೋಗ ಟ್ಯಾಗೋರಲ್ಲಿ ಆಗಿದ್ದು ನಾನು ನೋಡಿದ್ದೀನಿ. ವಿಶೇಷ ಅಂದರೆ ಅವತ್ತು ಶ್ರೀರಂಗರು ಕೂಡ ಬಂದಿದ್ದರು, ಪ್ರೇಕ್ಷಕರಾಗಿ ಕೂತಿದ್ರು. ಅವ್ರು ನೋಡ್ತಿದ್ದೆ ನಾನು, ನಾಟಕಕಾರ ಪ್ರೇಕ್ಷಕನಾಗೆಲ್ಲ ಏನು ಮಾಡ್ತಾರೆ. ನಾನು ಸ್ವಲ್ಪ ಹಿಂದೆ ಕೂತಿದ್ದೆ. ಒಂದು ಅಂಕ ಮುಗಿದು ಕೂಡ ಏಕದಮ್ ಹೋಗ್ಬಿಟ್ಟು ಧೋತ್ರ ಹಾಕೊಂಡು ಹಿಂದೆ ಧೋತ್ರ ಎರಿಸಿಕೊಂಡು ಹೋಗಿ ಆ ಪಾತ್ರಗಳಿಗೆ ಅವಾಗ ನಮ್ಮ ಆನಂದ ಹೊಸಕೇರಿನೂ ಇದ್ದರು, ನಮ್ಮ ಕ್ಲಾಸ್ಮೇಟ್ ಆಗಿದ್ರು ಅವರು ವಿದ್ಯಾರ್ಥಿ ಹೈಸ್ಕೂಲ್ನೊಳಗೆ. ಅವ್ರಿಗೆ ಅಲ್ಪ ಆ ಮಾತು ನನಗೆ ಹಿಂಗ್ಯಾಕೆ ಮಾಡಿದ್ದೀನಿ ನೀನು, ಹಿಂಗ್ಯಾಕೆ ಹೋಗಿ ನೀನು, ಮತ್ತು ಆ ಮಾತನ್ನು ಪೂರ್ಣ ಅಲ್ಲಿಂದ ಯಾಕೆ ಇದು ತಿದ್ದುದಲ್ಲೇ ತಿದ್ದಬಾರದು ಕರೆ ಅಂದರೆ, ಆದ್ರೆ ಅವ್ರು ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ನಮ್ಮ ನಾಟಕದಾಗ ಹೇಳಿ ಇದು ಹಂಗೆ ಮಾಡಿದಂತೆ ಅದು ಆ ಹೊತ್ತಿಗೆ ಹಂಗಾಗಬಾರ್ದು ನೋಡಂತ. ಆ ನಾಟಕದಾಗ ಯಮುನಾ ಪಾತ್ರ ಮಾಡಿದವರು ನಮ್ಮ ಕುಲಕರ್ಣಿ, ಸುರೇಶ್ ಕುಲಕರ್ಣಿ ಅಕ್ಕ ವತ್ಸಲಾ ಕುಲಕರ್ಣಿ. ಅವರು ನಮ್ಮೆಲ್ಲ ಹಿರಿಯರೆಲ್ಲ ಇದ್ದರು. ಈ ನಾಟಕದ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಈ ನಾಟಕ ಆದಮೇಲೆ ಇಲ್ಲಿ ಬ್ರಾಹ್ಮಣರಿಗೆ ನಮ್ಮ ಸಮಾಜವನ್ನು ಟೀಕೆ ಮಾಡ್ತಾ ಇದ್ದಾನೆ, ಇವನು ಬ್ರಾಹ್ಮಣನಾಗಿ ಟೀಕೆ ಮಾಡ್ತಾನೆ, ಮತ್ತೊಬ್ರು ಮಾಡಿದ್ರೆ ಮಾತು ಬೇರೆ, ಇವ ಲಂಡಿದ್ದಾನ ಅಂಥೇಳಿ ಆ ನಾಟಕವನ್ನು ಸುಡಬೇಕು ಅಂತ ನಿರ್ಣಯ ಮಾಡಿದರು ಬ್ರಾಹ್ಮಣ ಸಂಘದವರು. ಮಾಡಿಸ್ಕೊಂಡು ಸುದ್ದಿ ಬಂತವರಿಗೆ, ಶ್ರೀರಂಗರಿಗೆ. ಅದೇ ಆಗ ಶ್ರೀರಂಗರಾಗಿದ್ದರು, ಆದಿವಿಜಯ ಹೇಳಿದರು. ಬಂತು, ಭಾಳ ಒಳ್ಳೆ ಕೆಲಸ ಅದ, ನನಗೊಂದು 50 ಕಾಪಿ ಪ್ರಿಂಟ್ ಆಗಿ ಹಂಗೆ ಉಳ್ಕೊಂಡಲ್ಲ, ಈಗಲೇ ಕೊಡ್ತೀನಿ, ಸುಟ್ಟು ಬಿಡ್ಲಿ, ಆದ್ರೆ ನನಗೆ 50 ರೂಪಾಯಿ ಹಾಕ್ಬೇಕು. ಸ್ವಾಭಾವಿಕ ಸುಡ್ಲಿ, ನಾನಂತೂ ನಾಟಕ ಆಡಿಬಿಟ್ಟಿನಿ, ಮುಂದೂ ಆಡ್ತಾರೆ ಜನ, ಪುಸ್ತಕ ಸುಟ್ಟಿದ್ದಕ್ಕೆ ನಿಲ್ಲಂಗಿಲ್ಲ. ಇದು ಶ್ರೀರಂಗರ ಧ್ಯಾನದ ಬುದ್ಧಿವಂತಿಕೆ ಭಾಳ. ಶ್ರೀರಂಗರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ನಮಗಿಂತ 50 ವರ್ಷ ಮುಂದಿತ್ತು ಜೀವನದೊಳಗೆ, ಶಿಕ್ಷಣದೊಳಗೆ. ನಾಟಕ ಅವ್ರು ಬರೀಳೋದು 50 ವರ್ಷ ಮುಂದಿದ್ದರು ಅವರು. ಅವ್ರ ನಾಟಕ ಇವತ್ತಿಗೂ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಆ ಸಮಸ್ಯೆನೂ ಬಗೆಹರಿದಿಲ್ಲ. ಅವ್ರ ನಾಟಕದಲ್ಲಿ ಎತ್ತಿದಂಥ ಸಮಸ್ಯೆಗಳು, ಅಸ್ಪೃಶ್ಯತೆ, ಬ್ರಾಹ್ಮಣತ್ವ, ಧರ್ಮದ ಇದು ಎಲ್ಲ ನೋಡ್ರಿ ಎಲ್ಲ ಕೇಳ್ತಾ ಇದ್ದೀವಿ, ಅದೇನೂ ಬದಲಾವಣೆ ಆಗಿಲ್ಲ. ಆ ಶ್ರೀರಂಗರು ಮಾತ್ರ ನಿರೀಕ್ಷೆ ಮಾಡಿದರು, ಹೊಸ ಜಗತ್ತು, ಹೊಸ ಸಮಾಜ ಬರಬೇಕದು. ಅದು ಬಂದಾಗ ಮಾತ್ರ ಅವರೊಂದು ಮಾತು ಕಡೆ ಹೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ತೀವಿ, ಕರ್ನಾಟಕ ಏಕೀಕರಣನೂ ಮಾಡ್ತೀವಿ,
ಆದರೆ ಇವೆರಡೂ ಸಾಧ್ಯ ಆಗಬೇಕಾಗಿದ್ದರೆ ನಮ್ಮ ಸಮಾಜ ಬದಲಿ ಆಗಬೇಕು, ಕುಟುಂಬ ಬದಲಿ ಆಗಬೇಕು, ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ ಬದಲಿ ಆಗಬೇಕು, ಗಂಡ ಹೆಂಡತಿ ಪರಿವಾರ ಅವ್ರ ನಡುವಿನ ಸಂಬಂಧ ಇದು ಬದಲಿ ಆಗಬೇಕು, ಸುಧಾರಣೆ ಆಗಬೇಕು, ಅಲ್ಲಿ ಪ್ರೀತಿ ಅಂತಃಕರಣ ಬರಬೇಕು, ಸಮಾಜದಲ್ಲಿ ಕೂಡ ಹೊಂದಾಣಿಕೆ ಬರಬೇಕು, ತಿಳುವಳಿಕೆ ಬರಬೇಕು, ಬುದ್ಧಿವಂತಿಕೆ ಬರಬೇಕು. ಅವಾಗ ಸ್ವಾತಂತ್ರ್ಯ ಬಂದದ್ದಕ್ಕೂ ಸಾರ್ಥಕ, ಅದನ್ನು ಬೆಳೆಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇದು ಶ್ರೀರಂಗರ ತಾತ್ವಿಕವಾದಂಥ ನೆಲೆ ಅಂತಲೇ ಹೇಳ್ಬೋದು. ಅದೇ ಪ್ರಕಾರ ಅವರು ಇನ್ನೂ ಅನೇಕ ನಾಟಕಗಳನ್ನು ಬರೆದರು, ಅವೆಲ್ಲ ನಾನು ಹೇಳಲಿಕ್ಕಾಗೋದಿಲ್ಲ ಈಗ. ಆಗ ಒಂದು ಅವರ ನಾಟಕ ನೋಡಿದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕರ್ಟೇಲ್ ಮಾಡಿದರೂ ಕೂಡ ಅದನ್ನು ಎದುರಿಸಿ ಆ ನಾಟಕ ಆಡಿದರು. ಯಾಕಂದರೆ ಯಾರಿಗೂ ಅದನ್ನು ಸೆನ್ಸಾರ್ ಮಾಡಲಿಕ್ಕಾಗಲಿಲ್ಲ, ನೋಡಿದವ್ರಿಗೆ ಅರ್ಥ ಆಗಲಿಲ್ಲ. ಆ ಮತ್ತೆ ಇನ್ನೊಂದು ಪುಣ್ಯ ಅಂತಂದರೆ ಆ ಕಾಲಕ್ಕೆ ದೇವರಾಜ ಅರಸರಿದ್ದರು ಮುಖ್ಯಮಂತ್ರಿ. ದೇವರಾಜ ಅರಸರು ಮೇಲ್ನೋಟಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಜಾರಿಗೆ ತರ್ತೀವಿ ಅಂತ ಅಂತಿದ್ರು. ಇಂದಿರಾ ಗಾಂಧಿಗೆ ಅವರು ಹೆದರ್ತಿದ್ರು. ಆದರೆ ಪೊಲೀಸರು ಒಂದು ಮಾತು ಹೇಳಿದರು, ಈ ಸಾಹಿತಿಗಳು ಭಾಷಣಕಾರರು ಏನು ಬರೀತಾರಲ್ಲ ಅಂಥವ್ರ ಮೇಲೆ ಪ್ರತಿಬಂಧ ಹಾಕಲಿಕ್ಕೆ ಹೋಗ್ಬೇಡ್ರಿ, ನೋಡಿಲ್ಲ ಅನ್ನೋರು ಹೋಗ್ಬಿಡ್ರಿ, ನಮ್ಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ರಿ, ಮುಗಿದು ಹೋಗ್ತು, ನಾ ಹೇಳ್ತೀನಿ ಅದಕ್ಕೆ. ಹಂಗಾಗಿ ದೇವರಾಜ ಅರಸರ ಕಾಲಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೇಲ್ನೋಟಕ್ಕೆ ತೆಗೆದರೂ ಕೂಡ ನಮ್ಮ ಸಾಹಿತಿಗಳಿಗೆ, ಲೇಖಕರಿಗೆ, ಕಲಾವಿದರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅವಕಾಶ ಇತ್ತು ಅಂತ ಅವತ್ತು ಹುಟ್ಟಿದಂಥ ಈ ಸಮುದಾಯ ಕ್ರಮೇಣ ಯಾವ ರೀತಿ ಸಮುದಾಯಕ್ಕೆ ಹೋಗಿ ಜನಸಾಮಾನ್ಯರಲ್ಲಿ, ಮುಖ್ಯವಾಗಿ ಇದು ಆಡಿಸಿದ್ದು ಬೀದಿ ನಾಟಕಗಳು. ಬೀದಿ ನಾಟಕ ಶುರುವಾಗಿದ್ದೇ 75ರಲ್ಲಿ. ಅನೇಕ ಥರದ ನಾಟಕಗಳು ಬಂದು ಧಾರವಾಡಕ್ಕೆ ಬಂದು, ನಾವು ಗದಿಗೆ ಕೂಡ 4 ನಾಟಕಗಳನ್ನು ನಾನು ತರಿಸಿ ಆಡಿಸಿದ್ದೀನಿ. ಗಂಗಾಧರ ಸ್ವಾಮಿ ಅನ್ನೋ ನಾನು ಗೆಳೆಯರು ಎಲ್ಲ ಮಾಡ್ಕೊತ ಬಂದಿದ್ದೀವಿ. ಆ ಒಂದು ನೆನಪು, ಅದಕ್ಕೆಲ್ಲ ಹಿನ್ನೆಲೆ ಇದ್ದಂಥ ವ್ಯಕ್ತಿ ಶ್ರೀರಂಗರು. ಆ ಶ್ರೀರಂಗರ ಧೈರ್ಯ, ಕ್ರಾಂತಿಕಾರಕ ದರ್ಶನ ಮತ್ತು ಕಲಾವಿದರ ಬಗ್ಗೆ ಅವ್ರಿಗಿರ್ತಕ್ಕಂಥ ಸಂಬಂಧಗಳು. ರಿಟೈರ್ ಆದರೂ ಸಹಿತ ಅವ್ರ ನಾಟಕ ಬೆಳೆದಿದೆ. ಥಿಯೇಟರ್ ಸೆಂಟರ್ ಅಂತ ಒಂದು ಥಿಯೇಟರ್ ಅಂತ ಒಂದು ಕಟ್ಟಿದ್ರು. ನೋಡ್ಬೇಕು, ಅವ್ರು ನೋಡಬೇಕು, ಅಭ್ಯಾಸ ಮಾಡಬೇಕು. ಮುಖ್ಯವಾಗಿ ಶ್ರೀರಂಗರನ್ನು ನಾವು ತಿಳ್ಕೋಬೇಕು. ಅವರ ಯುವತಿಯೂ ಕೂಡ ಪ್ರಸ್ತುತ ತಾವೆಲ್ಲ ಅವರ ಜನ್ಮದಿನದ ನಿಮಿತ್ತ ಬಂದಿದ್ದೀರಿ. ಮುಖ್ಯವಾಗಿ ನಾವು ಪ್ರೊಫೆಸರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವ್ರ ಜೊತೆ ಇದ್ದವರು. ಅವ್ರ ಬಗ್ಗೆ ಬರೆದಂಥ ಒಂದು ಪುಸ್ತಕದಲ್ಲ 500 ಪುಟದ್ದು, ಅವಳಿಗೆ ಅತಿ ದೊಡ್ಡ ಲೇಖನ ಅಂತಂದು ಇವರೊಬ್ಬರದೇ. ಶ್ರೀರಂಗರ ಆದ್ಯಂತ ತೊಗೊಂಡ್ಬಿಟ್ಟಾರ ಅವ್ರು ಹೆಂಗೆ ಶ್ರೀರಂಗರ ಆದ್ಯತೆ ಹೆಂಗಾದ್ರು, ಜಾಗೀರದಾರಿದ್ದವರು ಶ್ರೀರಂಗ ಹೆಂಗಾದ್ರು, ಆದ್ಯರಂಗಾಚಾರ್ಯ ಹೆಂಗಾದ್ರು ಇತ್ಯಾದಿ ಎಲ್ಲ ಕಥೆಯನ್ನು ತೊಗೊಂಡು ಅವ್ರು ಸೊಗಸಾಗಿ ಬರೆದಿದ್ದಾರೆ. ಅದು ಒಂದು ಸಂಕ್ಷಿಪ್ತ ರೂಪವನ್ನು ಅವರು ಕೊಟ್ಟಿದ್ದಾರೆ. ಅವರು ಇವತ್ತು ಅಧ್ಯಕ್ಷರಾಗಿ ಉದ್ಘಾಟಕರಾಗಿ ಭಾಳ ಸಂತೋಷ ವಿಷಯ. ಮತ್ತು ತಾವೆಲ್ಲ ಆಸಕ್ತಿಯಿಂದ ನಮ್ಮ ಧಾರವಾಡದವರೇ ಆದಂಥ ಶ್ರೀರಂಗರನ್ನು ನಾವು ಇವತ್ತು ನೆಂಚುಗಳಿಗೆ ನಾವೆಲ್ಲ ಸೇರಿದ್ದೀವಿ. ಸಂತೋಷ. ನಮಸ್ಕಾರ. ರೂವಾರಿಯಾಗಿರ್ತಕ್ಕಂಥ ಯಡಿಗೇರಿಯವರಿಗೆ ಮತ್ತು ಸಂಘಟಕರಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಾನು ಮಾತನಾಡಲಿಕ್ಕೆ ಅಂತ ಬಂದಿದ್ದು, ಆದರೆ ಇಲ್ಲಿ ಕೇಳ್ತಾ ಇದ್ದಾಗ ಮಾತು ಮುಚ್ಕೊಂಡು ಕೂತ್ಕೊಂಡಿದ್ದೆ. ಯಾಕೆ ಅಂತಂದರೆ ಶ್ರೀರಂಗರ ಇನ್ನೊಂದು ಮುಖವನ್ನು ನಾನು ನೋಡಿರಲಿಲ್ಲ, ಕೇಳಿರಲಿಲ್ಲ. ಅದು ಧಾರವಾಡದ ಮುಖ. ಅದನ್ನು ವಿಸ್ತಾರವಾಗಿ ನಮ್ಮ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಮತ್ತು ಬಿದಿರುಕುಂದಿಯವರು ಕಟ್ಟಿಬಿಟ್ಟಿದ್ದಾರೆ. ನಾನು ಬಿದಿರುಕುಂದಿಯವರು ನಿಲ್ಲಿಸಿಬಿಡ್ತಾರೆ, ನಾನು ಹೇಳ್ಬೋದು ಅಂತ ಹೇಳ್ಕೊತಾ ಇದ್ದೆ. ಇಲ್ಲ, ಅದನ್ನು ತಗೊಂಡ್ರು. ಇಲ್ಲ, ಇನ್ನೊಂದಿದೆ, ಅದನ್ನು ತಗೊಂಡ್ರು. ನಾನು ಎಲ್ಲೂ ಕೈ ಹಾಕ್ಲಿಕ್ಕೆ ಬಿಡದ ಹಾಗೆ ಎಲ್ಲದನ್ನೂ ಮುಗಿಸ್ಬಿಟ್ಟಿದ್ದಾರೆ. 8 ಈ ಕಾರ್ಯಕ್ರಮ ಮುಗಿಬೇಕಾಗಿದೆ. ನಾನು ಬೇರೆ ಕಡೆ ಹೋಗಬೇಕಾಗಿದೆ. ಹಾಗಾಗಿ ಹೆಚ್ಚಿಗೆ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. ಆಮೇಲೆ ಶ್ರೀರಂಗರ ನಿಷ್ಠುರತೆ ಬಗ್ಗೆ ನಮಗೆ ಪಟ್ಟಣ ಶೆಟ್ಟಿಯವರು ನನ್ನ ಕಿವಿಯೊಳಗೆ ಹೇಳಿದರು. ಎಷ್ಟು ನಿಷ್ಠುರವಾಗಿದ್ದರು ಅಂತಂದರೆ, ಕರ್ನಾಟಕ ಕಾಲೇಜಿನೊಳಗೆ ಕೇವಲ ಮರಾಠಿ ನಾಟಕಗಳು ಮಾತ್ರ ಆಗ್ತಾ ಇತ್ತು, ಕನ್ನಡದ ನಾಟಕಗಳು ಆಗ್ತಾ ಇಲ್ಲ 1930ರವರೆಗೆ. ಆವಾಗ ಶ್ರೀರಂಗರು ಅದರ ಅಧ್ಯಕ್ಷರಾಗಿದ್ದಾಗ ಅವ್ರು ಹೇಳ್ತಾರೆ ಕನ್ನಡ ನಾಟಕ ಆಗಬೇಕು ಅಂತ. ಆವಾಗ ಮರಾಠಿಯವ್ರು ಹೇಳ್ತಾರೆ ನಾನು ಮಾಡೋಲ್ಲ ಅಂತ. ಮಾಡದೇ ಇದ್ರೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ. ವಿಷಯ ಪ್ರಿನ್ಸಿಪಾಲ್ರಿಗೆ ಹೋಗ್ತದೆ. ಪ್ರಿನ್ಸಿಪಾಲ್ ಕರ್ಕೊಳ್ಳೇ ಇಲ್ಲ ನೀವು ರಾಜೀನಾಮೆ ಕೊಡಬೇಕು, ಇಲ್ಲ ನಾನು ರಾಜೀನಾಮೆ ಕೊಡಬೇಕು ಅಂತ. ಅಲ್ಲಿವರೆಗೆ ಹೋಗುತ್ತೆ. ಆವಾಗ ಮರಾಠಿ ನಾಟಕಗಳು ನಿಲ್ತವೆ, ಕನ್ನಡ ನಾಟಕಗಳು ಅಸ್ತಿತ್ವಕ್ಕೆ ಬರ್ತವೆ ಅಂತ. ಅದರ ಪ್ರಯೋಗ ಅಸ್ತಿತ್ವಕ್ಕೆ ಬರ್ತದೆ. ಇದು ಶ್ರೀರಂಗ ಅಂತ. ಹಾಗೆ ನಮ್ಮ ಗಣೇಶ್ ಅವ್ರು ಹೇಳ್ತಾ ಇದ್ರು 1977-78ರಲ್ಲಿ ಕಾಣಿಸುತ್ತೆ, ಇಲ್ಲಿದು ಆರಂಭ ಆಗಿತ್ತಲ್ಲ. ಆವಾಗ ಅವರು ಪಂಚಮ ಮತ್ತು ಬೆಳೆದವರು ಮತ್ತು ಇನ್ನೊಂದು ಮೆರವಣಿಗೆ, ಈ 3 ನಾಟಕಗಳನ್ನು ನಾನು ನಿರ್ದೇಶಿಸಿದೆ ನೆನಪು ಮಾಡ್ಕೊಂಡಿದ್ದಾರೆ. ಸೊ ಆರಂಭದಲ್ಲಿ ನೀವು ಕೆಲಸ ಮಾಡೋದಕ್ಕೆ ನಿಮಗೆ ಖಂಡಿತವಾಗಿ ಕೂಡ ಧನ್ಯವಾದ ಅರ್ಪಿಸ್ತೇವೆ ಮತ್ತು ಅಭಿನಂದನೆಗಳು ಕೂಡ. ನನಗೆ ಶ್ರೀರಂಗರ ಬಗ್ಗೆ ಮಾತನಾಡಬೇಕು ಅಂತಂದಾಗ, ಶ್ರೀರಂಗ ನಾನು ನೇರವಾಗಿ ನೋಡಿದವನಲ್ಲ. ಈಗಾಗಲೇ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರ ಹಾಗೇನೆ ಉದಯ ಕಲಾವಿದರ ಮೂಲಕವಾಗಿ ನಾನು ನೋಡ್ತೇವೆ.
ಸಾಗರದ ಉದಯ ಕಲಾವಿದರು ಅಂತಿದೆ, ಅದರ ನಿರ್ದೇಶಕರಾಗಿ NR ಮಾಸೂರನ್ನವರು. NR ಮಾಸೂರನ್ನವರು ಅಲ್ಲಿ ಪೆಟ್ರೋಲ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್. 5 ಗಂಟೆವರೆಗೆ ಪೆಟ್ರೋಲ್ ಕೆಲಸ, 5 ಗಂಟೆಯ ನಂತರ ರಂಗದ ಚಟುವಟಿಕೆ, ಅಟ್ಟಕ್ಕೆ ಹೋಗೋದು ಅಂತ ಹೇಳ್ತಾ ಇದ್ರು. ಆ ಅಟ್ಟದಲ್ಲಿ ಪೂರ್ತಿ ಸುಮಾರು 8, 9, 10 ಗಂಟೆವರೆಗೂ ಕೂಡ ಪ್ರಾಕ್ಟೀಸ್ ನಡೀತಾ ಇತ್ತು. ಅವರು 2 ಥರದ ನಾಟಕ ಮಾಡ್ತಾ ಇದ್ರು. ಒಂದು ಪ್ರಚಾರ ನಾಟಕ, ವಾರ್ತಾ ಇಲಾಖೆ ಇತ್ತಲ್ಲ, ಅದರಲ್ಲಿ 2 ನಾಟಕ ಬರ್ತಾ ಇತ್ತು. ಒಂದು ಸಂತಾನ ಲಕ್ಷ್ಮಿ ಅಂತಕ್ಕಂಥದ್ದು, ಇನ್ನೊಂದು ಗ್ರೋಮೋರ್ ಫುಡ್ಬುದ್ಧಿ. ಇವನ್ನ ಹಳ್ಳಿಗೆ ಹೋಗ್ತಕ್ಕಂಥ ನಾಟಕವನ್ನು ಮಾಡ್ತಾ ಇದ್ರು. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. 2 ಅಂಬಾಸಿಡರ್ ಕಾರು, 6 ಜನ ನಟರು, ಟಿಮ್ಮರ್ಸು, ಪರದೆಗಳು ಇವೆಲ್ಲ ಹಾಕ್ಕೊಂಡು ರಾಜ್ಯದ ಎಲ್ಲ ಕಡೆಗೆ ಹೋಗ್ತಾ ಇದ್ವಿ. ರೆಫರ್ ಮಾಡಿದ್ರಿ, ಪರ್ಟಿಕ್ಯುಲರ್ ರೆಫರ್ ಮಾಡಿದ್ರು. ವಾರ್ತಾ ಇಲಾಖೆಗೆ ನಾಟಕನ ಶ್ರೀರಂಗರು ಮಾಡ್ತಾ ಇದ್ರು ಅಂತ. ಬಹುಶಃ ಆ ಕಾಂಟೆಕ್ಸ್ಟ್ ಒಳಗೆ ಮಾಸೂರವರಿಗೂ ಕಾಂಟ್ಯಾಕ್ಟ್ ಬಂದಿತ್ತು ಅಂತ ಕಾಣಿಸುತ್ತೆ. ನನಗೆ ಗೊತ್ತಿದ್ದ ಹಾಗೇನೆ ಶ್ರೀರಂಗರು ಒಂದ್ಸತಿ ಒಳಗಡೆ ಹೋಗಿ ಕೂತರು ಅಂತಂದರೆ ಅವ್ರಿಗೆ ಎದ್ದು ಬರೋವರಿಗೂ, ಅವ್ರ ನಾಟಕ ಮುಗಿಯೋವರಿಗೂ ಕೂಡ ಎದ್ದು ಬರ್ತಾ ಇರಲಿಲ್ಲ ಅಂತ. ಒಂದೇ ಪೂರ್ತಿ ಮುಗಿಯೋವರೆಗೂ ಅಲ್ಲಿ ಕೂತ್ಕೋತಾ ಇದ್ರು ಅಂತ ಅದರ ಪಟ್ಟಣ ಶೆಟ್ರು ಕೂಡ ರೆಫರ್ ಮಾಡಿದ್ರು. ಹಾಗಾಗಿ ಒಂದ್ಸತಿ ಶುರು ಮಾಡಿದ್ರು ಕೊನೆಯವರು ಮುಗಿತಾವರೆಗೂ ಅದು ಮುಗಿಸ್ತಾ ಇದ್ರು ಅಂತಕ್ಕಂಥದ್ದು, ನಿರಂತರವಾಗಿ ಅದನ್ನು ತೊಡಗಿಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದು. ಅದು ಆಯಿತು ಅಂತ ಅನ್ಕೊಳ್ಳೇ ಪಟ್ಟಣ ಶೆಟ್ರು ಹೇಳಿದಾಗೇನೆ ಅವರು ಮೊದಲು ಆ ಪ್ರತಿಯನ್ನು ಕೊಡ್ತಾ ಇದ್ರು NR ಮಾಸೂರ್ ಅವರಿಗೆ. ಇದು ನನಗೆ ಗೊತ್ತಿದ್ದ ವಿಚಾರ. ಇನ್ನೊಂದನ್ನು ಇನ್ನೊಬ್ರಿಗೆ ಕೊಡ್ತಾ ಇನ್ನೊಂದು ವಿಚಾರ ಹೇಳಿದ್ರು, ವೆಂಕಟೇಶ್. ಹೌದು, ಅದು ನನಗೆ ಗೊತ್ತಿರಲಿಲ್ಲ. ಇವರಿಗೆ ಯಾಕೆ ಕೊಡ್ತಾ ಇದ್ರು ಅಂತ ಟ್ರೂಪ್ ಇರೋದ್ರಿಂದ ಅಲ್ಲಿ ನಾಟಕಗಳನ್ನು ಇವರು ಮಾಡ್ತಾ ಇದ್ರು. ಹೆಚ್ಚಾಗಿ ಇವರು ಮಾಡ್ತಾ ಇದ್ರು ಶ್ರೀರಂಗದ ನಾಟಕಗಳನ್ನೇ. ಆ ನಾಟಕದಲ್ಲಿ ನಾನು ಕೂಡ ಪ್ರಯತ್ನ ಮಾಡಿದ್ದೇನೆ ಕೂಡ. ಅಲ್ಲಿ ಕೂಡ ಒಂದ್ಸತಿ NR ಮಾಸೂರ್ ಅವರ ತಂಡ ಇಲ್ಲಿ ಕೂಡ ಬಂದಿತ್ತು, ಬಯಲುರಂಗಮಂದಿರದಲ್ಲಿ ನಾಟಕ ಮಾಡಿದ್ರು ಕೂಡ. ಆಮೇಲೆ ನನಗೆ ಇನ್ನೊಂದು ಏನಿಸ್ತಾ ಇತ್ತು ಅಂತಂದರೆ, ನಾನು ಎಲ್ಲೋ ಇಲ್ಲಿ ಕತ್ತಲೆ ಬೆಳಕು ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಆಗ ಬಿರುಗುದೇವ್ರು ಹೇಳ್ಬಿಟ್ಟು ಯಾಕೆ ನನಗೆ ರೆಫರ್ ಮಾಡಬೇಕಾಗಿತ್ತು ಅಂತಂದರೆ, ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸ ರಂಗಭೂಮಿ ಇವೆರಡಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ತೋರಿಸ್ಕೊಡೋ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ಅದು ಶುರುವಾಗದೆ ಬಹುಶಃ ಆ ವೃತ್ತಿ ರಂಗಭೂಮಿಯ ಇವನು ಮಾಲೀಕ ಬರ್ತಾರೆ. ಆ ಮಾಲೀಕ ಬಂದ್ಕೊಬಿಟ್ಟು ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿ ಸುಮಾರು 2 ಪೇಜ್ಗಳವರೆಗೆ ಡೈಲಾಗ್ಸ್ ಇಲ್ಲ ಅಲ್ವಾ ಸರ್? ಆದರೆ ಕಂಸನೊಳಗೆ ಬರ್ತದೆ ಸರ್. ಕಂಸನೊಳಗೆ ಏನೇನು ಬರುತ್ತೆ ಅಂತಂದರೆ, ಬೆಳಕು ಬರುತ್ತಿದ್ದು ನಿಧಾನವಾಗಿ ಬೆಳಕು ಬರುತ್ತದೆ, ಪರ್ವತ ತೆಗೆದುಕೊಳ್ಳುತ್ತದೆ. ಅಷ್ಟರಲ್ಲಿ ಎಡಭಾಗದಿಂದ ಒಬ್ಬ ಹೆಣ್ಣುಮಗಳು ಬಂದು ಈ ಕಡೆ ನಿಂತುಕೋತಾಳೆ, ಬಲಭಾಗದಿಂದ ಇನ್ನೊಬ್ಬ ಬಂದು ನಡುವೆ ಇರ್ತಕ್ಕಂಥ ದೇವಲನ್ನು ಈ ಕಡೆಗೆ ಸರಿಸುತ್ತಾನೆ. ಅಷ್ಟರಲ್ಲಿ ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಅಂದರೆ ನಾಟಕದ ಕ್ರಿಯೆ ಏನು ಆಗಬೇಕು ಅಂತನ್ನೋದನ್ನು ಈಗಾಗಲೇ ಶ್ರೀರಂಗರು ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಅದನ್ನು ಬರವಣಿಗೆಯಲ್ಲೂ ಕೂಡ ಕೊಡ್ತಾರೆ, ಅಕ್ಷರದಲ್ಲಿ ಕೊಡ್ತಾರೆ. ಹಾಗಾಗಿ ಶ್ರೀರಂಗ ಬಗ್ಗೆ ಇರ್ತಕ್ಕಂಥ ಒಂದು ಅಪವಾದ ಅಂತಂದರೆ, ಶ್ರೀರಂಗರ ನಾಟಕಕ್ಕೆ ನಿರ್ದೇಶಕರು ಬೇಕಿಲ್ಲ, ಶ್ರೀರಂಗರ ನಾಟಕಕ್ಕೆ ನಿರ್ದೇಶಕರು ಬೇಕಿಲ್ಲ ಅಂತ. ಆಮೇಲೆ ಏನಾದರೂ ನೀವು ಕೈ ಆಡಿಸಿದರೆ ಶ್ರೀರಂಗರ ಅದನ್ನು ಸಹಿಸ್ತಾನೂ ಕೂಡ ಇರಲಿಲ್ಲ. ಒಂದು ವೇಳೆ ಹಾಗೇನಾದರೂ ಆಯಿತು ಅಂತಂದರೆ ಕೊಟ್ಟ ಪರವಾನಗಿಯನ್ನು ಕೂಡ ಒಪ್ಪಿಗೆಯನ್ನು ಕೂಡ ವಾಪಸ್ ತೆಗೆದ ಮಟ್ಟಿಗೆ ಅವರು ಹೋಗ್ತಾ ಇದ್ರಂತ ಆ ಮಾತನ್ನು ನಾನು ಕೇಳಿ ಬಂದೆ. ಇದ್ರ ಬಗ್ಗೆ ಮಾಸೂರ್ ಅವರು ಯಾವಾಗಲೂ ಕೂಡ ಜಾಗೃತವಾಗಿ ಇರ್ತಾ ಇದ್ರು. ಮೊದಲು ತಯಾರು ಮಾಡೋದು, ಆಮೇಲೆ ಅವ್ರಿಗೆ ತಿಳಿಸ್ಕೊಡೋದು, ಆಮೇಲೆ ಏನಾಯಿತು ಮಾಡೋದ್ರ ಮೂಲಕವಾಗಿ ಆ ನಾಟಕವನ್ನು ಪ್ರಯೋಗಕ್ಕೆ ತರ್ತಾ ಇರೋದ್ರಿಂದ ಆ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಮಾಸೂರ್ ಅವರಿಗೂ ಮತ್ತು ಆದ್ಯ ರಂಗಾಚಾರ್ಯ ಅವರಿಗೂ ಇತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆಯೇ ಶೋಕಚಕ್ರದ ಬಗ್ಗೆ ಇದ್ರ ಬಗ್ಗೆ ನಾನು ಮಾತನಾಡ್ಬೋದು ಅಂತ ಅಂದ್ಕೊಡೋದೆ, ಅಲ್ಲೂ ಕೂಡ ತಯಾರಿಸ್ಬಿಟ್ರು. ಅಲ್ಲಿ ಯಜಮಾನಾದಿವಲ್ಲಿ ಯಮುನಪ್ಪ ಇವನು ಬರ್ತಾರೆ ಅಂತ ಕಾಣಿಸುತ್ತೆ. ಅಲ್ಲಿ ಒಂದು ಮಾತು ನಂಗೆ ನೆನಪಿದೆ, ನಮಗೆ ಸ್ವಾತಂತ್ರ್ಯ ಬಂತು, ಸ್ವರಾಜ್ಯ ಬರಲಿಲ್ಲ ಅಂತ. ನಮಗೆ ಸ್ವಾತಂತ್ರ್ಯ ಬಂತು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಆದರೆ ಸ್ವರಾಜ್ಯ ಬರಲಿಲ್ಲ ಅಂತನ್ನೋದು. ನಾವು ಸ್ವರಾಜ್ಯದಲ್ಲಿ ಬಾಳ್ತಾ ಇಲ್ಲ ಅಂತಕ್ಕಂಥದ್ದು. ಇದು ಏನು ಹೇಳ್ತೇವೆ ಅಂತಂದರೆ, ಶ್ರೀರಂಗರು ಯಾವುದೇ ಆಡಳಿತ ಇರಲಿ, ಸಮುದಾಯ ಇರಲಿ, ಜಾತಿ ಇರಲಿ, ವರ್ಗ ಇರಲಿ, ಇವೆಲ್ಲವನ್ನು ಯಾವ ರೀತಿ ನೋಡ್ತಾ ಇದ್ರು ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಶ್ರೀರಂಗರ ನಾಟಕಗಳು ಸ್ವಲ್ಪ ದೂರಕ್ಕೆ ಉಳಿದ್ಬಿಡ್ತವೆ. ಬಹುಶಃ ಅವ್ರು ನಾಟಕ ಮಾಡ್ತಾ ಇದ್ದಿದ್ದು ಬಹುಶಃ ಬೆನಕಾತನದವ್ರು ಮಾಡ್ತಾ ಇದ್ರು ಕಾಣಿಸುತ್ತೆ, ನಾಗೇಶ್ ಅವರು ಮಾಡ್ತಾ ಇದ್ರು ಕಾಣಿಸುತ್ತೆ. ಆಮೇಲೆ ಇವರಿಬ್ಬರು ಬಿಟ್ಟು ಬೇರೆ ಯಾರು ಕೂಡ ಅದಕ್ಕೆ ಕೈ ಹಾಕ್ತಾನೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಈ ಕಾರಣಕ್ಕಾಗಿ ಅಂದರೆ ಮಾಡ್ತು ಅಂತಂದರೆ ಅವ್ರು ಏನು ಯಾವ ರೀತಿ ನಾಟಕ ನಡಿಬೇಕೋ ಅದೇ ರೀತಿ ಆಗಬೇಕು ಅಂತಕ್ಕಂಥ ಬಯಸ್ತಕ್ಕಂಥ ವ್ಯಕ್ತಿ ಶ್ರೀರಂಗರು ಆಗಿದ್ರು, ನಾಟಕಕಾರರು ಕೂಡ ಅವರು ಆಗಿದ್ರು. ಹಾಗಾಗಿ ಅವ್ರು ಕಂಡುಬಿಟ್ಟು ಏನೋ ಒಂದು ರೀತಿ ಭಯ, ಆ ನಿಷ್ಠೂರತನ ಇದೆಯಲ್ಲ, ಅದು ಇವರೆಲ್ಲರೂ ಕೂಡ ದೂರ ಇಟ್ಟಿತ್ತು ಅಂತ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಏನೇ ಇರಲಿ ಅವರ ಎಲ್ಲ ನಾಟಕಗಳಲ್ಲಿ ಈಗಲೇ ಇರ್ತಕ್ಕಂತಹ ಸಮುದಾಯದ ಒಳಗಿನ ಮೌಢ್ಯಗಳನ್ನು, ಜಾತಿ ಮೌಢ್ಯ ಇರ್ಬೋದು, ಆಚರಣೆ ಮೌಢ್ಯ ಇರ್ಬೋದು, ಅಥವಾ ಯಾವುದನ್ನು ಕೂಡ ನಿರಾಕರಿಸ್ತಕ್ಕಂಥ ಅಥವಾ ಕ್ರಿಟಿಸೈಸ್ ಮಾಡ್ತಕ್ಕಂಥ ನಾಟಕಗಳು. ಅದು ಪ್ರಪಂಚ ಪಾಣಿಪತ್ಯ ಇರ್ಬೋದು, ಹರಿಜನವಾರ ಇರ್ಬೋದು, ಮತ್ತೊಂದಿರ್ಬೋದು. ಪ್ರಪಂಚ ಪಾಣಿಪತ್ಯ ಬರೆದು ಕೂಡ ಅದೇನೇ ಬ್ರಾಹ್ಮಣ್ಯ, ಆ ಬ್ರಾಹ್ಮಣ್ಯವನ್ನು ನಿರಾಕರಿಸ್ತಕ್ಕಂಥ ಮಗ,
ಆಮೇಲೆ ವಿರುದ್ಧವಾಗಿ 3 ಜನ ಅಲ್ಲಿ ಇವರು ಬರ್ತಾರೆ, ಬ್ರಾಹ್ಮಣ ಪುರೋಹಿತರು ಬರ್ತಾರೆ. ಸೊ ಅದೇ ಹಾಗೆ ನಡ್ಕೊಂಡು ಕೊನೆಯವರೆಗೂ ಆ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷಕ್ಕೆ ಮುಖಾಂತರವಾಗಿ ಅವರು ವೈಚಾರಿಕತೆಯನ್ನು ಮೆರಿತಕ್ಕಂಥ ಕೆಲಸವನ್ನು ಇವರು ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಶ್ರೀರಂಗರ ನಾಟಕಗಳಂತ ಅಥವಾ ಶ್ರೀರಂಗರು ಅಂತಂದರೆ ಬಹುಶಃ ಕನ್ನಡದ ಸಾಹಿತ್ಯದ ಚರಿತ್ರೆ ಒಳಗೆ ಅಥವಾ ನಾಟಕ ವಲಯದೊಳಗೆ ಒಂದು ಮೈಲಿಗಲ್ಲು ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಅವ್ರ ಮೈಲಿಗಲ್ಲು ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂದರೆ ಪ್ರಯೋಗಶೀಲತೆಯನ್ನು ಭಾಳಷ್ಟು ಮೆರೀತಾರೆ. ಪ್ರಯೋಗಶೀಲತೆಯನ್ನು ಒಂದು ವೈಚಾರಿಕವಾಗಿರ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥದ್ದು, ಇನ್ನೊಂದು ಪಾತ್ರಗಳನ್ನು ಮೊದಲ ಟೈಮಿಗೆ ಪ್ರೇಕ್ಷಕರಿಗಿಂತ ಹೊರಗಡೆ ಬರ್ತಾರೆ. ಪಾತ್ರಗಳು ಯಾರು ಒಳಗಡೆ ಇರಬೇಕಲ್ಲ, ಪ್ರಥಮ ಬಾರಿಗೆ ಅವರು ಪ್ರೇಕ್ಷಕರಿಂದ ಒಂದು ಪಾತ್ರ ಇದ್ದಂಥದ್ದೇ ಇಲ್ಲಿ ಮಾತನಾಡಲಿಕ್ಕೆ ಶುರುವಾಗುತ್ತೆ. ನಾವೆಲ್ಲ ನೋಡ್ತಾ ಇರ್ತೀವಿ, ಅದು ಪಾತ್ರವೇ. ಯಾರೋ ಏನೋ ಮಾಡ್ತಾ ಇದ್ರೆ ಅನ್ಕೋತಾ ಇರ್ತದೆ, ಇಲ್ಲ ಅದು ಪಾತ್ರವೇ, ಆವಾಗ ಎದ್ದು ಬಂದ್ಬಿಟ್ಟು ಇಲ್ಲಿ ಸೇರ್ಕೋತದೆ. ಈ ರೀತಿ ಆ ಪ್ರಯೋಗಶೀಲತೆ ಇದೆಯಲ್ಲ, ಇದನ್ನು ಶ್ರೀರಂಗರ ನಾಟಕದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಬಹುಶಃ ಹೊಸ ರೀತಿಯ ಬೆಳಕಿನ ಪ್ರಯೋಗವನ್ನು, ಆ ಬೆಳಕಿನ ಪ್ರಯೋಗವನ್ನು ಬಳಸಿಕೊಂಡವರು ಕೂಡ ಶ್ರೀರಂಗರೇ. ಅವ್ರು ಹೇಳ್ತಾರೆ, ಇಲ್ಲಿ ಬೆಳಕು ಬೀಳುತ್ತೆ, ಈ ಪಾತ್ರದ ಮೇಲೆ ಬೆಳಕು ಬೀಳುತ್ತೆ, ಆ ಪಾತ್ರ ಬೆಳಕು ಬಿದ್ದಲಿಗೆ ಇವನು ಚಲಿಸಬೇಕು, ಇವೆಲ್ಲವೂ ಹೇಳ್ಕೊತಾರೆ. ಹಾಗಾಗಿ ಬೆಳಕಿನ ಸಂಯೋಜನೆ ಮತ್ತು ನಿರ್ದೇಶನ ಇವೆಲ್ಲವೂ ಕೂಡ ಅವರನ್ನೇ ನಿರ್ಧಾರ ಮಾಡ್ಕೊತ ಬಂದ್ಬಿಡ್ತಾರೆ ಆ ಮೂಲಕವಾಗಿ. ಆದರೆ ಆ ಸೀರಿಯಸ್ನೆಸ್ ಮಾತ್ರ ಬೇಕು. ಆ ಸೀರಿಯಸ್ನೆಸ್ ಇಲ್ಲ ಅಂತಂದರೆ ಅವ್ರು ಹೇಳಿದ್ರು ಕೂಡ ನೀವು ಮಾಡಿದ ಕೆಲಸ ಆಗೋಲ್ಲ. ಅದನ್ನು ಪಾಲಿಸ್ಕೊಂಡು ಬಂದವರು ಅಂತಂದರೆ ಬಹುಶಃ NR ಮಾಸೂರ್ ಅವರು ಮತ್ತು ನಾಗೇಶ್ ಇವರೆಲ್ಲರೂ ಕೂಡ. ಹಾಗಾಗಿ ಅವರು ಭಾಳಷ್ಟು ಹತ್ತದಲ್ಲಿ ಇಟ್ಕೊಂಡಿದ್ರು. ಏನೇ ಇರಲಿ, ಇವತ್ತು ಇವರ ಬಗ್ಗೆ ನೆನಪು ಮಾಡ್ಕೊಡ್ಲಿಕ್ಕೆ, ಅವರ ವಿಚಾರ ತಿಳಿಸ್ಕೊಡ್ಲಿಕ್ಕೆ, ಅವರ ನಾಟಕಗಳನ್ನು ಅರ್ಥ ಮಾಡ್ಕೊಡ್ಲಿಕ್ಕೆ ಒಂದು ವೇದಿಕೆಯನ್ನು ತಯಾರು ಮಾಡಿಕೊಟ್ಟಿಲ್ಲ. ಅದಕ್ಕಾಗಿ ನಾನು ಸಮುದಾಯವನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಎರಡನೇ ಸಮುದಾಯ ಅಂತ ನೆನಪು ಬಂದ ಕೂಡಲೇ ನನಗೆ ನೆನಪದು CR ಭಟ್. ಮತ್ತು ಪೂಜಾರಿಗಳು ನಮ್ಗೆ ಇದ್ದಾರೆ, ಇಬ್ಬರು ಇಲ್ಲೇ ಇದ್ದಾರೆ. ಇವರೆಲ್ಲರೂ ಕೂಡ ಅವರು ಓಡಾಡಿದ ನಾನು ನೋಡಿದೆ. CR ಭಟ್ರು ಯಾವಾಗಲೂ ಒಂದು ನಾಟಕ ಇತ್ತು ಅಥವಾ ಏನೇ ಚಟುವಟಿಕೆ ಇದ್ರು ಕೂಡ ಮೊದಲು ಓಡಿ ಬರ್ತಾ ಇದ್ರು. CR ಭಟ್ರು ಅವ್ರ ಜೊತೆಗೆ ತೋಂಟದಾರ ಇದ್ರು, ಇಳಿಗೇರಿದ್ರು, ಇವರೆಲ್ಲ ಇತ್ತು. ತೋಂಟದಾರರು ಅಧ್ಯಕ್ಷರಾಗಿದ್ರು ಅಂತ ಕಾಣಿಸುತ್ತಲ್ವ. ಆಮೇಲೆ CR ಭಟ್ರು ಕಾರ್ಯದರ್ಶಿಗಳಾಗಿದ್ರು. CR ಭಟ್ರಿಗೆ ಯಾವ ಥರ ಕೆಲಸಗಳಾಗಬೇಕು ಅಂತಂದರೆ, ಏನೇ ಆಗಬೇಕು ಕೂಡಲೇ ಅದಕ್ಕೆಲ್ಲ ಡ್ರಾಫ್ಟ್ ಹಾಕ್ಕೊಂಡು ತಯಾರು ಮಾಡಿಕೊಂಡು ಬಂದು ಚರ್ಚೆ ಮಾಡಿ ಅದೇ ರೀತಿ ನಡಿಬೇಕು. ಆಮೇಲೆ ಅವೆಲ್ಲ ಕೂಡ ದಾಖಲಾಗಬೇಕು. ಅದು ದಾಖಲೀಕರಣ ಆಗಲಿಕ್ಕೆ ಬೇಕು. ಅದು ಅವರ ಒಂದು ನಿಯತ್ತು ಆಗಿತ್ತು ಅಂತ ಅಂದ್ಕೊಂಡಿದೆ. ಅವರು ಓಡಾಡೋ ರೀತಿ ನೋಡಿದರೆ ಪಾಪ ಅವ್ರ ಹತ್ರ ಗಾಡಿ ಇರಲಿಲ್ಲ, ನಡ್ಕೊಂಡೇ ಬರ್ತಾ ಇದ್ರು. ಒಂದು ಮಗಳು ಚೀಲ ಇತ್ತು ಕಾಣಿಸುತ್ತಲ್ವ, ಒಂದು ಪ್ಯಾಂಟು ಶರ್ಟನ್ನು ಹೊರಗಡೆ ಹಾಕ್ತು, ಅರ್ಧ ತೊಳಿದ ಶರ್ಟು ಅವರೇನೆ CR ಭಟ್. ಅವರ ಆ ಒಂದು ಏನು ತನ್ಮಯತೆ ಇದೆಯಲ್ಲ, ನಾಟಕದಲ್ಲಿ ಹೊಂದಾಗ್ತಕ್ಕಂಥದ್ದು, ಆಮೇಲೆ ಸಮುದಾಯ ಚಟುವಟಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಮೆಚ್ಕೊಳ್ಬೇಕಾಗತ್ತೆ. ಭಾಳ ಸತಿ ಕಿರಿಕಿರಿ ಅಂತ ಅನಿಸ್ತಾ ಇರ್ತೇನೋ, ಆದರೂ ಕೂಡ ಅವರ ಶಿಸ್ತು ಅದು ನಾವು ಸಮುದಾಯವನ್ನು ಒಳ್ಳೆಯದಾಗಿ ನಡೆಸ್ಕೊಳ್ಳಿಕ್ಕೆ ಬರಲಿಕ್ಕೆ ತಯಾರಾಯಿತು. ಅದರಿಂದಾಗಿ ಇಳಿಗೇರು ಅಸ್ತಿತ್ವಕ್ಕೆ ಬಂದರು, ನಮ್ಮ ಸ್ನೇಹಿತರೆಲ್ಲರೂ ಕೂಡ ಬಂದರು. ಇಲ್ಲಿಯವರೆಗೆ ಇದು ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು ಅಂತ. 50 ವರ್ಷಗಳ ಈ ಚಲನೆ ಇದೆಯಲ್ಲ, ಆ ಚಲನಶೀಲತೆಗೆ ಕಾರಣ ಆರಂಭದ ಆ ದಿನಗಳು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿವರೆಗೆ ಯಾವುದ್ರಲ್ಲಿ ನೀವು ತೊಡಗಿಸ್ಕೊಂಡಿಲ್ಲ, ಎಲ್ಲದರಲ್ಲೂ ತೊಡಗಿಸ್ಕೊಂಡಿದ್ದೀರ. ಅದು ರೈತ ಚಳವಳಿ ಇರ್ಬೋದು, ಕೋಮು ಸೌಹಾರ್ದತೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಮತ್ಯಾವುದೋ ಹೋರಾಟ ಇರ್ಬೋದು. ಇವೆಲ್ಲದಕ್ಕೂ ಎಷ್ಟೊಂದು ಹೋರಾಟಗಳನ್ನು ಇದು ಮಾಡ್ಕೊಂಡು ಬಂದಿದೆ. ಆ ಮೂಲಕವಾಗಿ ಇದು ಇಲ್ಲಿ ಸಮುದಾಯದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಂಡಿದೆ, ಈ ಪ್ರದೇಶದಲ್ಲಿ ಗುರುತಿಸ್ಕೊಂಡಿದೆ. ಇವತ್ತು ಕೂಡ ಇದು ಬೇರೆಯಾಗಿ ಉಳ್ಕೊಂಡಿಲ್ಲ. ನನಗೆ ಖುಷಿ ಆಗೋದು. ಇಲ್ಲಿ ಧಾರವಾಡದಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಏನು ಅಂತಂದರೆ, ನಾನು ಒಂದು ತಂಡ, ಇವನೊಂದು ತಂಡ ಬೇರೆ ಬೇರೆ, ಆದರೆ ಯಾವುದು ಕ್ರಿಯೆ ಆಗಬೇಕು ಅಂತಂದಾಗ ಎಲ್ಲರಿಗೊಂದು ಸೇರೋದಿದೆಯಲ್ಲ, ಅದು ಈ ನೆಲದ ವೈಶಿಷ್ಟ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಲಿ ಕರ್ನಾಟಕ ವಿದ್ಯಾಸಂಘದ ಕಾರ್ಯಕ್ರಮ ಇದ್ದರೆ ಇವರೆಲ್ಲರೂ ಹೋಗ್ತಾರೆ, ಇವ್ರ ಕಾರ್ಯಕ್ರಮ ಇತ್ತು ಅಂತ ಇವರು ಬರ್ತಾರೆ. ಆ ಮೂಲಕವಾಗಿ ಈ ಪ್ರದೇಶದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇದು ಒಂದು ಒಳ್ಳೆಯ ವೇದಿಕೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಪಟ್ಟಣ ಶೆಟ್ಟರು ಮತ್ತು ಬಿದರಕುಂದಿಯವರು ನಮಗೆ ಸಾಕಷ್ಟು ವಿಷಯ ತಿಳಿಸಿಕೊಟ್ಟಿದ್ದಾರೆ ಶ್ರೀರಂಗರ ಬಗ್ಗೆ. ಹಾಗಾಗಿ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ, ನನಗೆ ಅವರನ್ನು ಕೇಳಿ ಶ್ರೀರಂಗರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಇಳಿಗೇರವರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಭಾಳ ನುರಿತಂತ ಶ್ರೀರಂಗರ ಬಗ್ಗೆ ಆಳವಾದಂಥ ಅಭ್ಯಾಸ ಮಾಡಿದಂಥ ಗಣ್ಯರಿಬ್ಬರು, ಅದು ಅಲ್ಲದೆ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಮುರುಗಪ್ಪನವರು ಪ್ರಾರಂಭಿಕ ಸದಸ್ಯರು, ಗೌರವಾಧ್ಯಕ್ಷರು ಮತ್ತು 2-3 ಪೀಳಿನಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿ ನಮಗೆ ದಾರಿ ತೋರಿಸಿದ್ದಾರೆ. ಅದು ಅಲ್ಲದೆ ಇಡೀ ಒಂದು ಜನತೆ ಅನ್ನುವಂಥ ಒಂದು ನಾಟಕ ಸುಮಾರು 80 ಪ್ರಯೋಗಗಳು ಮಾಡಿದ್ರೆ ನಮ್ಮ ಜೊತೆ ಅಡ್ಡಾಡಿದ್ದಾರೆ, ಲೈಟ್ ಬಿಟ್ಟಿದ್ದಾರೆ, ಅವೆಲ್ಲ ನಮ್ಮ ಜೊತೆಲೇ ಇದ್ದಾರೆ. ನಿಜವಾಗಿ ಅವರಿಬ್ಬರು ನೆನೆಸ್ಬೇಕು, ಅವ್ರು ತೋಟದಾರ ಮುರುಗಪ್ಪ ಅವ್ರನ್ನ. ಈ ನಿಜವಾಗಿ ಇಬ್ಬರು ನಮ್ಮ
ಡಾಕ್ಟರ್ ಪಟ್ಟಣ ಶೆಟ್ಟಿ ಅವರು ಮತ್ತು ದಿಲು ಕುದಿಸ್ ಸರ್ ಅವರು ಆಗಲೇ ಹೇಳಿದರು ಇದ್ರ ಬಗ್ಗೆ ಮಾಡ್ಬೇಕಂತೇಳಿ. ನಮ್ಮದು ಆಸೆ ಇತ್ತು ಇಂಥ ಪ್ರಗತಿಪರ ಮತ್ತು ಇಡೀ ಹವ್ಯಾಸ ರಂಗಕ್ಕೆ ತಿರುವು ಕೊಟ್ಟಂಥ ವ್ಯಕ್ತಿಯನ್ನು ನೆನೆಸೋಣ ಮಾಡೋಣ ಅಂತ ಅಂದಾಗ ನಿಜವಾಗಿ ಸಮಯ ಕಡಿಮೆ ಇದ್ದರೂ ಕೂಡ ನಾವಿನ್ನೂ ಮಳೆ ಬರೆದಿದ್ದಲ್ಲಿ ಭಾಳಷ್ಟು ಜನ ಸೇರ್ತಿದ್ದು ಭಾಳ ಕಾತುರದಿಂದ ಅವ್ರನ್ನ ಕೇಳ್ಬೇಕಂತ ಆಸೆ ಇತ್ತು. ಅದರಲ್ಲದೆ ಇನ್ನು ಮುಂದೆ ಇಂಟೀರಿಯರ್ ಇದರಲ್ಲಿ ಕೂಡ ನಾವು ಇಂಥ ಚರ್ಚೆ ಇರಬೇಕಂತ ಅನ್ನಿಸ್ತದೆ. ಯಾಕೆ ಇಷ್ಟೆಲ್ಲ ವಿಷಯ ಇದ್ದಾಗ ಮುಂದೆ ತಮ್ಮನ್ನು ನಿಜವಾಗಿ ಉಪಯೋಗ ಮಾಡ್ಕೊತೀವಿ. ನಾವು ತಾವು ಬಂದು ಅರ್ಥಪೂರ್ಣವಂಥ ಕಾರ್ಯಕ್ರಮ ನಡೆಸಿದ್ದಕ್ಕೆ ಸಮುದಾಯ ಮತ್ತು ಎಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳು. ಮತ್ತು ಎಲ್ಲ ರಂಗಾಸಕ್ತರು ನಾವು ಎಷ್ಟೇ ಇರಲಿ ಒಂದು 50 ಮಂದಿ ಇದ್ದಾಗ್ಯೂ ಕೂಡ ಕೊನೆಗೆ ಒಂದು 10-15 ಜನ ರಂಗಾಸಕ್ತರು ನಿಜವಾಗಿ ತಿಳುವಳಿಕೆ ಉಳ್ಳವರು, ಅವ್ರ ಬಗ್ಗೆ ಅಪಾರ ಆಸಕ್ತಿ ಉಳ್ಳವರು, ಅವರ ಉಪಯೋಗ ತಗೊಂಡಿದ್ದೇವೆ. ನಿಮಗೆಲ್ಲರಿಗೂ ಒಂದು ಸೃಷ್ಟಿಯನ್ನು ಸಿಗ್ಲಿವರೆಗೆ ತಾಳ್ಮೆ ಮತ್ತೊಂದೆಲ್ಲ ಕುಂತಿದ್ದೀರಲ್ಲ, ಆ ಕಾರಣ ಸಮುದಾಯ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದ ಸಲ್ಲಿಸ್ತಾ ಇದೇ ಸಹಕಾರ ಸ್ಫೂರ್ತಿ ನಮ್ಮಲ್ಲಿ ಇರಲಿ ಅಂತೇಳಿ ತಮ್ಮನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು.